ಬೆಳಗಾಗ ನಾನೆದ್ದು ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆಯ ಬೆಳೆಯೋಳ ಎಳ್ಳಿ ಜೀರಿಗೆಯ ಬೆಳೆಯೋಳ ಭೂಮ್ತಾಯ ಎದ್ದೊಂದು ಗಳಿಗೆ ನೆನೆದೇವು. ನಮ್ಮ ಜಾನಪದರು ತಮಗೆ ನೆಲೆ ನೀಡಿದಂಥ ಭೂಮಿ ತಾಯಿಯನ್ನು ನೆನೆಯುವ ಹಾಗೆ ನಮ್ಮ ಲೋಕಸಿರಿ ಕಾರ್ಯಕ್ರಮ, ಸಂಕ್ರಾಂತಿ ಸಂಭ್ರಮ ಇವೆಲ್ಲ ನಡೆಯುತ್ತಿರುವ ಜಾನಪದ ಲೋಕದ ನಿರ್ಮಾತೃ ಆಗಿರುವಂಥ ನಾಗೇಗೌಡರನ್ನು ಮೊದಲು ನೆನೆಯುತ್ತಾ ಈ ಕಾರ್ಯಕ್ರಮ ಲೋಕಸಿರಿ 102 ಕಾರ್ಯಕ್ರಮ ಜೊತೆಗೆ ನಾವು ಸಂಕ್ರಾಂತಿ ಸಂಭ್ರಮವನ್ನು ಆಚರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಜಾನಪದ ಲೋಕದ ಅಧ್ಯಕ್ಷರಾದ ಸರಳ ಸಜ್ಜನರು ಹಾಗೂ ನಾಡಿನ ಪ್ರಖ್ಯಾತ ಜಾನಪದ ವಿದ್ವಾಂಸರು ಆಗಿರುವ ಪ್ರೊಫೆಸರ್ ಇ.ಜಿ. ಬೋರ್ಲಿಂಗಯ್ಯ ಸರ್ ಇದರ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕಂತೇಳಿ ನಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬು ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ಈ ಕಾರ್ಯಕ್ರಮಗಳಿಷ್ಟೆಲ್ಲ ಸಕ್ರಿಯವಾಗಿ ನಡೆಯಲಿಕ್ಕೆ ನಮ್ಮ ಜಾನಪದ ಲೋಕದ ನಿರ್ಮಾತೃ ನಾಡೋಜ ಎಚ್.ಎಲ್. ನಾಗೇಗೌಡರ ಮೊಮ್ಮಗ ಹಾಗೂ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿದ್ದಂಥ ನಂಜರಾಜ್ ಅವರ ಸುಪುತ್ರರು ಆದ ಆದಿತ್ಯ ನಂಜರಾಜ್ ಸರ್ ಅವರನ್ನು ಈ ಕಾರ್ಯಕ್ರಮದ ಉಪಸ್ಥಿತಿಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ನಮ್ಮೆಲ್ಲರ ಪರವಾಗಿ ಸಂಸ್ಥೆಯ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ನಮ್ಮ ಜಾನಪದ ಲೋಕ 102 ಅತ್ಯುತ್ತಮ ಕಲಾವಿದರನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿಯನ್ನು ನೀಡ್ತಾ ಬಂದಿದೆ. ಹಾಗೆ ಅತ್ಯುತ್ತಮ ಜಾನಪದ ರತ್ನಗಳು ನಮ್ಮ ಜಾನಪದ ಲೋಕಕ್ಕೆ ಬಂದು ನಿಮ್ಗೆಲ್ಲರಿಗೂ ಅವರ ಪರಿಚಯ ಮತ್ತು ಅವರ ಪಟ್ಟ ಶ್ರಮ, ಅವರ ಕಲೆಯನ್ನು ಪರಿಚಯ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ತಿಂಗಳ ಮುಖ್ಯ ಕೇಂದ್ರ ಬಿಂದು ಅತ್ಯುತ್ತಮ ಕಲಾವಿದರು ಗೌರವರ ಬಸವರಾಜ್ ಅವರು ನಿಮ್ಮ ಜೊತೆ ಸಂವಾದ ಮಾಡಲಿಕ್ಕೆ ಹಾಗೂ ನಮ್ಮ ಗೌರವವನ್ನು ಸ್ವೀಕರಿಸಿಕೆ ಬಂದಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಗೌರವದಿಂದ ನಮ್ಮೆಲ್ಲರ ಪರವಾಗಿ ಸಂಸ್ಥೆಯ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ನಮ್ಮ ಪ್ರತಿ ಕಾರ್ಯಕ್ರಮಕ್ಕೆ ಒಬ್ರು ಮುಖ್ಯ ಅತಿಥಿ ಬರ್ತಿರ್ತಾರೆ. ಹಾಗೆ ನಮ್ಮ ಸಂಸ್ಥೆಯ ಜೊತೆಗೆ ಹೆಚ್ಚು ಸಹಕಾರ ಕೊಡ್ತಾ ನಮ್ಮ ಕಾರ್ಯಕ್ರಮಗಳನ್ನು ಪ್ರಚಾರಗೊಳಿಸ್ತಿರುವ ನಮ್ಮ ರಾಮನಗರ ಜಿಲ್ಲೆಯ ಹಿರಿಯ ವಾರ್ತಾಧಿಕಾರಿಗಳಾದಂಥ ರವಿರಾಜ್ ಸರ್ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ಅವರನ್ನು ಕೂಡ ತುಂಬು ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ನಮ್ಮ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಜಿಲ್ಲೆಗೂ ತಲುಪಲಿ ಅಂತೇಳಿ ಜಿಲ್ಲೆ ಎಲ್ಲ ಅಧ್ಯಕ್ಷರುಗಳು ಇದ್ದಾರೆ. ಆದರೆ ಈಗ ನಮಗೆ ಆ ಜಿಲ್ಲೆಯಲ್ಲಿ ಹೆಚ್ಚೆಚ್ಚು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಿರುವಂತ ಕರ್ನಾಟಕ ಜಾನಪದ ಪರಿಷತ್ತಿನ ಮಂಡ್ಯ ಜಿಲ್ಲೆಯ ಅಧ್ಯಕ್ಷರಾದಂಥ ಡಿ.ಪಿ. ಸ್ವಾಮಿ ಸರ್ ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಹಾಗೆ ನಮ್ಮ ಜಾನಪದ ಲೋಕದ ಜೊತೆಗೆ ಕೆಲಸ ನಿರ್ವಹಿಸ್ತಾ ನಮ್ಮ ರಾಮನಗರ ಜಿಲ್ಲೆಯ ಕರ್ನಾಟಕ ಜಾನಪದ ಪರಿಷತ್ತಿನ ಅಧ್ಯಕ್ಷರು, ಕ್ರಿಯಾಶೀಲ ಬರಹಗಾರರು, ಪತ್ರಕರ್ತರು, ಸಂಪಾದಕರು ಆದ ನಮ್ಮ ಸುಧರಾಮೇಗೌಡರು ಸರ್ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ತುಂಬು ಗೌರವದಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಹಾಗೆ ನಮ್ಮೆಲ್ಲ ಪ್ರತಿ ಕಾರ್ಯಕ್ರಮವನ್ನು ಪ್ರಚಾರ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಕ್ರಿಯಾಶೀಲಗೊಳಿಸ್ತಾ ಇರುವಂತ ನಮ್ಮ ರಾಮನಗರ ಜಿಲ್ಲೆಯ ಎಲ್ಲ ವರದಿಗಾರ ಪತ್ರಕರ್ತ ಮಿತ್ರರನ್ನು ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ಹಾಗೆ ನಮ್ಮ ಕರ್ನಾಟಕ ಜಾನಪದ ಪರಿಷತ್ತಿನ ಅಧ್ಯಕ್ಷರ ಶ್ರೀಮತಿ ಅವರು ಕೂಡ ಅವರು ಇಷ್ಟು ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕು ಅಂದ್ರೆ ಅವರು ಕೂಡ ಹಿಂದಿನಿಂದ ತುಂಬಾ ಸಹಕಾರ ಕೊಡ್ತಾ ಬಂದಿದ್ದಾರೆ. ಅವರಿಗೆ ಏನೇ ಕಾರ್ಯಕ್ರಮ ಮಾಡೋಕ್ಕೂ ಕ್ರಿಯಾಶೀಲವಾಗಿ ಬರ್ತಾರೆ. ಹಾಗೆ ಗಿರ್ಜಮ್ಮ ಅವ್ರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸ್ತಿದ್ದೇನೆ. ನಮ್ಮ ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳುತ್ತಾ ರಾಮನಗರ ಜಿಲ್ಲೆ ಮತ್ತು ಇತರ ಜಿಲ್ಲೆಗಳಿಂದಲೂ ಬಂದಿದ್ದಾರೆ. ಹಾಗೆ ನಮ್ಮ ಕರ್ನಾಟಕ ಜಾನಪದ ಪರಿಷತ್ತಿನ ಮದ್ದೂರು ಘಟಕದ ಅಧ್ಯಕ್ಷರು ಮಂಜುನಾಥ್ ಅವರಿದ್ದಾರೆ. ಅವರಿಗೆ ಮತ್ತೆ ನಮ್ಮ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತ ಕಲಾವಿದರುಗಳಿದ್ದಾರೆ, ಅವರುಗಳಿಗೆ ಅವರು ಸಹ ಕಲಾವಿದರಿಗೆ ಮತ್ತೆ ನಮ್ಮ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿರುವ ನಮ್ಮ ನೆಚ್ಚಿನ ಜಾನಪದ ಡಿಪ್ಲೊಮಾ ವಿದ್ಯಾರ್ಥಿಗಳು ಕೂಡ ಈ ಕಾರ್ಯದಲ್ಲಿ ತುಂಬಾ ಸಕ್ರಿಯವಾಗಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಕ್ಕೆ ಕಾರಣ ಆಗಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ
ತುಂಬು ಪ್ರೀತಿಯಿಂದ ಸ್ವಾಗತಿಸ್ತಿದ್ದೇನೆ. ನಮ್ಮ ಪ್ರತಿ ಕಾರ್ಯಕ್ರಮದಲ್ಲೂ ನಮ್ಮ ಎಲ್ಲ ಸಿಬ್ಬಂದಿಗಳು ನಮ್ಮ ಒಟ್ಟಿಗೆ ತುಂಬಾ ಕಷ್ಟಪಟ್ಟು ದುಡಿತಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ತೆರೆಯುವುದರ ಮುಖಾಂತರ ಜಾನಪದ ಹೀಗೆ ಹೆಮ್ಮರವಾಗಿ ಬೆಳೆಯಲಿ ಎಂಬ ಆಶಯವನ್ನ ವ್ಯಕ್ತಪಡಿಸ್ತಾ ಇದ್ದೀವಿ. ಹೇಳ್ತಾ ಪ್ರಾಯಶಃ ನೀವೆಲ್ಲ ಬಸವರಾಜ್ ಅವರ ಜೊತೆ ಸಂವಾದ ಮಾಡೋದಕ್ಕೆ ಕಾಯ್ಕೊಂಡು ಕೂತ್ಕೊಂಡಿದ್ದೀರಾ. ಅವರು ಕಲೆಯನ್ನ ಯಾವ ರೀತಿಯಲ್ಲಿ ಬೆಳೆಸ್ಕೊಂಡು ಬಂದರು ಅನ್ನೋಂಥದ್ದನ್ನ ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಿದ್ದಾರೆ. ಈ ಕಾರ್ಯಕ್ರಮ ಬಹಳ ವಿಶೇಷವಾದ ಕಾರ್ಯಕ್ರಮ, ನಾಗೇಗೌಡರಿಗೆ ಬಹಳ ಪ್ರಿಯವಾದಂಥ ಕಾರ್ಯಕ್ರಮ. ಅವರಿಗೆ ಪ್ರತಿ ವಾರನೂ ಸಹಿತ ಒಂದಲ್ಲ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇರಬೇಕು. ಅವು ಅನೇಕ ಕಲಾವಿದರನ್ನ ಗುರುತು ಮಾಡಿಕೊಂಡು ಅವ್ರನ್ನ ಪೋಷಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಆಗಬೇಕು ಅನ್ನೋಂಥ ಒಂದು ಹಿನ್ನೆಲೆಯಲ್ಲಿ ಯೋಚನೆ ಮಾಡ್ತಿದ್ರು. ಆನಂತರ ಬಂದಂಥ ಆಡಳಿತ ಮಂಡಳಿ ಅವರ ಒಂದೊಂದೇ ಯೋಚನೆಯನ್ನ ನಿರಂತರವಾಗಿ ಗಮನಿಸ್ತಾ ಕಾರ್ಯಕ್ರಮವನ್ನ ಕೈಗೊಂಡು ಚಟುವಟಿಕೆಗಳನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ಅದನ್ನೆಲ್ಲ ನೀವು ಪ್ರತಿ ತಿಂಗಳು ನೋಡ್ತಾ ಇರ್ತೀರಿ. ಮತ್ತು ಪ್ರತಿ ಭಾನುವಾರ ಇಲ್ಲಿ ಒಂದಲ್ಲ ಒಂದು ಕಾರ್ಯಕ್ರಮಗಳಿದ್ದಾವೆ, ವಿಭಿನ್ನವಾದಂಥ ಕಾರ್ಯಕ್ರಮಗಳನ್ನು ಸಹಿತ. ಈಗ ಪ್ರಾಯಶಃ ಜಾತ್ರೆಗಳು, ಕೆಂಗಲ್ ಆಂಜನೇಯ ಸ್ವಾಮಿ ಜಾತ್ರೆ ಸಂದರ್ಭದಲ್ಲಿ ಅಲ್ಲಿ ವಿಶೇಷವಾದಂಥ ಜಾತ್ರೆ ನಡೀತದೆ. ಅದರ ಜೊತೆಯಲ್ಲಿ ಇಲ್ಲಿ ಜಾನಪದ ಲೋಕದಲ್ಲಿ ಅನೇಕ ಕಾರ್ಯಕ್ರಮಗಳು ನಡ್ಕೊಂಡು ಬರ್ತಾ ಇದ್ದಾವೆ. ದಸರೆ ಉತ್ಸವದ ಸಂದರ್ಭದಲ್ಲಿ ಬನ್ನಿ ಮಂಟಪ, ಬನ್ನಿ ಪೂಜೆ, ಅದೇ ರೀತಿಯಲ್ಲಿ ಇವತ್ತು ಕಿಚ್ಚಾಯಿಸ್ತಕ್ಕಂಥ ಏನು ಜಾನಪದ ಲೋಕದಲ್ಲಿ ಇರ್ತಕ್ಕಂಥ ಅಕ್ಕಪಕ್ಕ ಇರ್ತಕ್ಕಂಥ ಎಲ್ಲ ಏನು ಹಳ್ಳಿಗಳ ದನಗಳು ಸಹಿತ ಇಲ್ಲಿ ಬಂದಂಥ ಒಂದು ಸಮೃದ್ಧತೆಯನ್ನು ನಾವು ಕಂಡಿದ್ದೇವೆ. ಹಾಗಾಗಿ ಈ ದಿವಸ 2-3 ಕಾರ್ಯಕ್ರಮಗಳನ್ನು ಒಟ್ಟಿಗೆ ಸೇರಿಸ್ಕೊಂಡು ಒಂದು 2-3 ಗಂಟೆ ನಿಮ್ಮ ಜೊತೆಯಲ್ಲಿ ನಾವು ಕಾಲ ಕಳಿಬೇಕು ಅನ್ನೋಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಪ್ರಾಯಶಃ ಏನು ಲೋಕಸಿರಿ ಕಾರ್ಯಕ್ರಮಕ್ಕೆ ಬಂದಂಥ ಅನೇಕ ಕಲಾವಿದರು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಹೆಸರುಗಳನ್ನು ಹೆಚ್ಚೊತ್ತಕ್ಕಂಥ ಒಂದು ಸಂದರ್ಭಗಳು ಬಂದಿದ್ದಾವೆ. ಅವುಗಳನ್ನು ಪ್ರಾಯಶಃ ಜಾನಪದ ಲೋಕದಿಂದ ಗುರುತು ಮಾಡಿದಂಥ ಕಲಾವಿದರನ್ನು ನಾವು ಗಮನಿಸಿದಾಗ ಒಂದು ವಿಶೇಷತೆಯಲ್ಲಿದೆ ಅಂತೇಳಿ ಭಾವಿಸ್ಕೊಂಡು ಇಂಥ ಸಂದರ್ಭದಲ್ಲಿ ನೀವೆಲ್ಲ ಹಾಜರಿರುವಂಥದ್ದು ಮತ್ತು ಈ ಕಾರ್ಯಕ್ರಮ ಬಹಳ ಸುಸಂದರ್ಭದಲ್ಲಿ ನಡೀತಾ ಇರೋವಂಥದ್ದು. ಮತ್ತು ವರ್ಷದ ಮೊದಲನೆಯ ಹಬ್ಬ ಎಲ್ಲ ಸಮೃದ್ಧತೆಯನ್ನು ಸಂಕೇತಿಸ್ತಕ್ಕಂಥ ಈ ಒಂದು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಿರೋಂಥದ್ದು ಇವೆಲ್ಲವೂ ವಿಶೇಷವಾಗಿದ್ದಾವೆ. ಇವು ಮನಸ್ಸಿನಲ್ಲಿ ತುಂಬಿಕೊಳ್ತಕ್ಕಂಥ, ಅದೇ ರೀತಿಯಲ್ಲಿ ಬಹಳ ಜನ ಇವತ್ತು ಬಂದಿದ್ದಾರೆ ಜಾನಪದ ಲೋಕ ನೋಡೋದಕ್ಕೋಸ್ಕರ. ಅವರೆಲ್ಲರೂ ಕಿವಿಗೆ ಈ ವಿಷಯಗಳನ್ನು ಹಾಕ್ಕೊಳ್ಳಿ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಮಾಡ್ತಾ ಇದ್ದಾರೆ. ಕಳೆದ 2-3 ವರ್ಷಗಳ ಹಿಂದೆ ಇಲ್ಲಿ ರಾಶಿ ಪೂಜೆಯನ್ನು ಮಾಡಿದಂಥದ್ದು. ಎಲ್ಲ ದವಸ ಧಾನ್ಯಗಳನ್ನ ಏನು ಬೆಳೀತಾರೆ, ರಾಗಿಯನ್ನು ರಾಶಿ ಮಾಡಿ ರಾಗಿಗೆ ಪೂಜೆ ಮಾಡ್ತಕ್ಕಂಥದ್ದು, ಇದೆಲ್ಲ ಸುಗ್ಗಿಯ ಕಾಲ ಹೋಗಿ ಬಹಳ ದಿವಸ ಆಗಿದ್ರೂ ಸಹಿತ ಆ ನೆನಪುಗಳನ್ನು ಇಟ್ಕೊಂಡು ಅವುಗಳನ್ನು ಅನುಕರಣೆ ಮಾಡ್ತಕ್ಕಂಥದ್ದು ನಮ್ಮ ಜಾನಪದ ಸಂಸ್ಕೃತಿ ಅಳಿಸೋಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋಂಥದ್ದು ಅದರ ಮೂಲ ಉದ್ದೇಶ ಆಗಿತ್ತು. ಆ ಕೆಲಸವನ್ನು ಈ ಜಾನಪದ ಪರಿಷತ್ತು ನಿರಂತರವಾಗಿ ಜಾನಪದ ಲೋಕದಲ್ಲಿ ಮಾಡ್ಕೊಂಡು ಬರ್ತಾ ಇದೆ. ಹಾಗಾಗಿ ಇದು ನಮಗೆ ಹೆಮ್ಮೆ. ಪ್ರಾಯಶಃ ರಾಮನಗರ ಜಿಲ್ಲೆಯಲ್ಲಿ ಜಾನಪದ ಲೋಕದಂಥ ಒಂದು ಲೋಕ ಇರುವಂಥದ್ದು ಬಹಳ ವಿಶೇಷವಾದದ್ದು. ಇಲ್ಲಿಗೆ ಬರುವಂಥವರು ಬಹಳ ಜನ ಇದನ್ನು ಹೆಮ್ಮೆಯಿಂದ ಹೊಗಳಿ ಹೋಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಆಗಿರೋಂಥ ಒಂದು ಬದಲಾವಣೆಗಳನ್ನು ಸಹಿತ ಹೊರಗಡೆಯಿಂದ ಬಂದಿರೋಂಥವ್ರು ನಮ್ಮವ್ರು ಇಲ್ಲಿರೋರು ಬಹಳ ಜನ ನೋಡಿದ್ದಾರೆ. ಪ್ರತಿ ವರ್ಷ ಒಂದೊಂದು ಹೊಸ ಚಿಂತನೆಗಳು ಜಾರಿ ಆಗ್ತಕ್ಕಂಥದ್ದು ನಡೀತಾ ಇದ್ದಾವೆ. ಹಾಗಾಗಿ ಸಮೃದ್ಧವಾಗಿ ಜಾನಪದ ಪರಿಷತ್ತು ಜಾನಪದ ಲೋಕದ ಮೂಲಕ ಅನಾವರಣ ಆಗ್ತಾ ಇದೆ. ನಿಮಗೆಲ್ಲರಿಗೂ ಇಂಥ ಒಂದು ಸುಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ನೀವು ಸಾಕ್ಷೀಕರಿಸ್ತಕ್ಕಂಥ ಈ ಕಾರ್ಯಕ್ರಮ ನಿಮ್ಮ ಮನಸ್ಸಿನಲ್ಲಿ ಬಹಳ ಕಾಲ ಉಳೀಲಿ ಅಂತೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಈಗ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಏನು ಪ್ರೊಫೆಸರ್ ಇಚಿ ಬೋರ್ಲಿಂಗೇನವರು ಇದ್ದಾರೆ, ಅವರಿಗೆ ಬದ್ಧತೆಯನ್ನು ಇಟ್ಟುಕೊಂಡು ಅನೇಕ ಕಾರ್ಯಕ್ರಮಗಳನ್ನು ರೂಪಿಸುವಂಥ ಕೆಲಸ ಮಾಡ್ತಿದ್ದಾರೆ. ಮುಂದಿನ ತಿಂಗಳು ಜಾನಪದ ಲೋಕೋತ್ಸವ ಇದೆ 8-9. ಆ ಲೋಕೋತ್ಸವದ ಸಂದರ್ಭದ ಅಲ್ಲಿಯೂ ಸಹಿತ ನೀವು ಇವತ್ತಿಲ್ಲೆಲ್ಲ ಬಂದಿರೋಂಥವರೆಲ್ಲ ಬಂದು ಸೇರಿಕೊಂಡು ಸಮೃದ್ಧಿ ಮಾಡಬೇಕು ಅಂತೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಎಲ್ಲ ಹಿರಿಯರೇ, ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರೇ, ತಮ್ಮೆಲ್ಲರಿಗೂ ಸುಗ್ಗಿ ಹಬ್ಬ ಸಂಕ್ರಾಂತಿಯ ಶುಭಾಶಯಗಳನ್ನು ಕೋರ್ತಾ, ಜನಪದ ಲೋಕ ಇದು ಜನಪದ ಪರಂಪರೆಯನ್ನು ಉಳಿಸ್ತಕ್ಕಂಥ ಒಂದು ತಾಣ. ನಾನು ಸುಮಾರು ರಾಜ್ಯಗಳನ್ನು ನೋಡ್ಕೊಂಡು ಬಂದಿದ್ದೇನೆ, ಬಟ್ ಈ ಥರ ಒಂದು ಲೋಕ ಇಡೀ ಇಂಡಿಯಾದಲ್ಲೇ ಎಲ್ಲೂ ಇಲ್ಲ ಅಂತ ಹೇಳ್ಬೋದು. ಜನಪದ ಪರಂಪರೆಯನ್ನು ಉಳಿಸ್ತಕ್ಕಂತಹ ಜನಪದ ಲೋಕವೇ ಮುಂದೊಂದು ದಿನ ಇದೊಂದು ಪರಂಪರೆ ಆಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ನಾನು ಹಿಂದೆ ಇಲ್ಲಿ ಒಂದು 5 ವರ್ಷದ ಹಿಂದೆ ಕೆಲಸ ಮಾಡಿದ್ದೆ.
ಅವಾಗ ಕೂಡ ಇಲ್ಲಿ ನಿರಂತರವಾದ ಸಂಪರ್ಕ ಇತ್ತು. ಬಟ್ ಈಗ ಇಲ್ಲಿ ತುಂಬ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ. ಪ್ರೊಫೆಸರ್ ಇ.ಚಿ. ಬೋರ್ಲಿಂಗಯ್ಯ ಸರ್ ಅವರ ನೇತೃತ್ವದಲ್ಲಿ ತುಂಬಾ ಅಂದರೆ ತುಂಬಾನೇ ಬದಲಾವಣೆಗಳಾಗಿದೆ. ಇಲ್ಲಿ ಪ್ರಮುಖವಾಗಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಜನಪದ ಲೋಕದಲ್ಲಿ ಏನೋ ಇದೆ ನೋಡಬೇಕು ಅನ್ನೋ ಒಂದು ಆಸೆ ಇದೆ, ಕೌತುಕ ಇದೆ. ಅವರ ಕೌತುಕವನ್ನ ತಣಿಸೋದಕ್ಕೆ ಇದು ಒಂದು ಒಳ್ಳೆಯ ತಾಣ ಆಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಯುನೆಸ್ಕೋದಿಂದ ಇದು ಮಾನ್ಯತೆಯನ್ನು ಪಡ್ಕೊಂಡಿದೆ. ಇದು ನಮ್ಮ ರಾಜ್ಯ ಹಾಗೂ ನಮ್ಮ ದೇಶಕ್ಕೆ ಗರ್ವ ತರುವಂತಹ ಸಂಗತಿಯಾಗಿದೆ. ಈ ನಿಟ್ಟಿನಲ್ಲಿ ಪರಂಪರೆಯನ್ನು ಮುಂದುವರಿಸ್ಕೊಂತ ಬಂತಾ ಇರ್ತಕ್ಕಂಥ ಜನಪದ ಲೋಕದ ಪರಂಪರೆ ಮತ್ತಷ್ಟು ಮುಂದುವರಿಯಲಿ, ಮತ್ತಷ್ಟು ವೃದ್ಧಿ ಆಗಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ಸಂಕ್ರಾಂತಿ ಹಬ್ಬ ಹಾಗೂ ಹೊಸ ವರ್ಷದ ಶುಭಾಶಯಗಳು. ವೇದಿಕೆ ಮೇಲಿದ್ದಂಥ ನಮ್ಮ ಕರ್ನಾಟಕ ಜಾನಪದ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಇ.ಚಿ. ಬೋರ್ಲಿಂಗಯ್ಯ ಅವರೇ, ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಶ್ರೀ ಬಸವರಾಜು ಅವರೇ, ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ರವಿರಾಜು ಅವರೇ, ಹಾಗೂ ನಮ್ಮ ಜಿಲ್ಲಾ ಘಟಕದ ಅಧ್ಯಕ್ಷರುಗಳಾದ ಶ್ರೀ ಸೂತಾರಾಮೇಗೌಡರು ಹಾಗೂ ಡಿ.ಪಿ. ಸ್ವಾಮಿ ಅವರೇ, ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ನಮ್ಮೆಲ್ಲ ಡಿಪ್ಲೊಮಾ ವಿದ್ಯಾರ್ಥಿಗಳೇ, ಮಾಧ್ಯಮ ಮಿತ್ರರೇ, ಜನಪದ ಕಲಾವಿದರೇ ಮತ್ತು ಬಂಧುಗಳೇ, ಇಂದು ಈ ಲೋಕಶ್ರೀ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ನಾನು ನಮ್ಮ ಪರಿಷತ್ತಿನ ಪರವಾಗಿ ನಿಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಕೋರ್ತೇನೆ. ಈ ಒಂದು ಲೋಕಶ್ರೀ ಕಾರ್ಯಕ್ರಮ ನಮಗೆ ಬಹಳ ಮಹತ್ವಪೂರ್ಣವಾದದ್ದು. ಯಾಕೆಂದರೆ ಕಲಾವಿದರನ್ನು ಗೌರವಿಸಿ ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡುವುದು ನಮ್ಮ ಪರಿಷತ್ತಿನ ಒಂದು ಮೂಲ ಉದ್ದೇಶ ಆಗಿದೆ. ಈ ಒಂದು ಕೆಲಸವನ್ನು ನಿರಂತರವಾಗಿ 102 ಭಾಗದಲ್ಲಿ ನಮ್ಮ ಸಿಬ್ಬಂದಿ ವರ್ಗದವರು ಹಾಗೂ ನಮ್ಮ ಆಡಳಿತ ಮಂಡಳಿಯವರು ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೂ ಕೂಡ ನಾನು ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಕೊನೆಯದಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಗೌರವರ ಕುಳಿತರಾದ ಶ್ರೀ ಬಸವರಾಜು ಮತ್ತು ಅವರ ತಂಡದವರಿಗೆ ನಾನು ನಮ್ಮ ಪರಿಷತ್ತಿನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನೀವು ನಿಮ್ಮ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸ ಮಾಡ್ತಾ ಇದ್ದೀರಾ ಹಾಗೂ ಸಾಧನೆಗಳು ಸಾಧಿಸ್ತಾ ಇದ್ದೀರಾ. ಇನ್ನಷ್ಟು ನಿಮಗೆ ಈ ಥರ ಪುರಸ್ಕಾರಗಳು ಮತ್ತು ಅವಾರ್ಡ್ಗಳು ಬರಲಿ ಅಂತ ನಾನು ಭಾವಿಸ್ತೇನೆ. ನಮಸ್ಕಾರ. ಶ್ರೀ ಬಸವರಾಜ್ ಗೊರವ ಕುಣಿತ ಕಲಾವಿದರು, ವೃತ್ತಿ ಗಾಯಕರು, ಪರಂಪರೆಯಲ್ಲಿ ಗೊರವ ಸಂಪ್ರದಾಯಕ್ಕೆ ಸೇರಿದ ಗೊರವ ಮೈಲಾರಲಿಂಗ ಪರಮ ಭಕ್ತರು. ಇವರು ಅನೇಕ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಕಲಾ ಪ್ರದರ್ಶನವನ್ನು ನೀಡ್ತಾ ಬರ್ತಾ ಇದ್ದಾರೆ. ಹಂಪಿ ಉತ್ಸವ ಆಗ್ಬೋದು, ಕನ್ನಡ ರಾಜ್ಯೋತ್ಸವ ಆಗ್ಬೋದು, ಕನ್ನಡ ಹಬ್ಬ, ಸಾಹಿತ್ಯ ಸಮ್ಮೇಳನ, ಹೀಗೆ ಅನೇಕ 100 ವೇದಿಕೆಗಳಲ್ಲಿ ತಮ್ಮ ಜಾನಪದ ಒಂದು ಚಾತುರ್ಯವನ್ನ ತೋರಿಸ್ರಿಗೂ ಸಂಕ್ರಾಂತಿಯ ಶುಭಾಶಯಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಆದಿತ್ಯ ನಂಜರಾಜ್ ಅವರೇ ಮತ್ತು ರವಿರಾಜ್ ಅವರೇ, ನಮ್ಮ ಜಿಲ್ಲಾ ಅಧ್ಯಕ್ಷಗಳಾದಂಥ ಡಿ.ಪಿ. ಸ್ವಾಮಿ ಅವರೇ ಮತ್ತು ಸುಧಾ ರಾಮೇಗೌಡರೇ, ಇವತ್ತಿನ ಕಾರ್ಯಕ್ರಮದ ಪ್ರಮುಖ ವ್ಯಕ್ತಿ ನಮಗೆ ಬಸವರಾಜು ಅವರು, ಗೊರವ ಸಂಪ್ರದಾಯದ ಹಿರಿಯ ಕಲಾವಿದ. ಅಂದರೆ ಈ ಮೈಲಾರಲಿಂಗನ ಸಂಪ್ರದಾಯ ಏನಿದೆ, ಆ ಮೈಲಾರಲಿಂಗನ ಸಂಪ್ರದಾಯವನ್ನು ಪ್ರಮುಖವಾಗಿ ಇಟ್ಕೊಂಡು ಆ ಮೈಲಾರಲಿಂಗನ ಕಥನಗಳನ್ನು ಹಾಡ್ತಾ ಊರೂರಿಗೆ ಮನೆಗಳಿಗೆ ಹೋಗಿ ಅವರ ತತ್ವಗಳನ್ನು ತಿಳಿಸುವ ಕೆಲಸವನ್ನು ಈ ಕಲಾವಿದರು ಮಾಡ್ತಾರೆ. ಇದರಲ್ಲಿ 2 ಬಗೆಯ ಕಲಾವಿದರಿದ್ದಾರೆ. ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಗೊರವರು, ಅವರು ಈ ರೀತಿಯಲ್ಲಿ ತಲೆ ಮೇಲೆ ಕರಡಿ ಕೂದಲುಗಳೆಲ್ಲ ಹಾಕ್ಕೊಳ್ಳೋದಿಲ್ಲ, ಅವರ ರೀತಿ ಬೇರೆ. ಆದರೆ ನಮ್ಮ ದಕ್ಷಿಣ ಕರ್ನಾಟಕದವರು ಇವ್ರನ್ನ ಪಾರ್ವತಿ ಗೊರವರು ಅಂತ ಕರಿತೀವಿ ನಾವು. ಇವರು ಮುಡುಕುತೊರೆ ಮಲ್ಲಯ್ಯನ ಭಕ್ತರು ಕೂಡ ಹೌದು. ಹೌದಾ ನೀವು? ಹೌದು, ಮುಡುಕುತೊರೆ ಮಲ್ಲಯ್ಯನ ಭಕ್ತರು ಹೌದು. ಇವರು ಚಾಮರಾಜನಗರದಲ್ಲಿ ಮತ್ತು ನಮ್ಮ ಈ ದಕ್ಷಿಣ ಭಾಗದಲ್ಲಿ ಇರ್ತಕ್ಕಂಥ ಕಲಾವಿದರು ಇವರು. ಆ ಕಡೆಯ ಕಲಾವಿದರಲ್ಲಿ ಬರೀ ಹಾಡುಗಾರಿಕೆ ಹೆಚ್ಚಿದ್ರೆ, ನಮ್ಮ ಈ ಕಲಾವಿದರು ಹಾಡುಗಾರಿಕೆಯ ಜೊತೆಗೆ ಗೊರವರ ಕುಣಿತವನ್ನು ಕೂಡ ಅತ್ಯದ್ಭುತವಾಗಿ ಮಾಡ್ತಾರೆ. ಈಗ ಅವರ ವೇಷಭೂಷಣಗಳನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಇದು
ಸುಮಾರು 800 ವರ್ಷಗಳ ಹಿಂದೆ ಆರಂಭವಾದಂಥ ಒಂದು ಪಾಶುಪತ ಮತ್ತು ಲಾಕಳೀಶ ಅನ್ನುವ ಶೈವ ಪಂಥದಿಂದ ಉದ್ಭವವಾದಂಥ ಒಂದು ಪರಂಪರೆ ಇದೆ. ಅದನ್ನು ಇವತ್ತಿಗೂ ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲೂ ಇವರ ಜಾತ್ರೆಗಳಲ್ಲಿ ಆ ಶೈವ ಪಂಥದ, ಸ್ವಲ್ಪ ಉಗ್ರ ಶೈವ ಪಂಥ ಅದು, ಆ ಪಂಥದ ಅನೇಕ ಆಚರಣೆಗಳನ್ನು ಇವರಲ್ಲಿ ನಾವು ಈಗಲೂ ನೋಡ್ಲಿಕ್ಕೆ ಸಾಧ್ಯ. ಇವೆಲ್ಲದಕ್ಕಿಂತ ಮೀರಿ ಇವತ್ತಿವರು ಮೈಲಾರಲಿಂಗನನ್ನ ಕುರಿತು ಅನೇಕ ರಾತ್ರಿಗಳವರೆಗೆ ನಾವು ಕೇಳಬಹುದಾದಂಥ ಮಹಾಕಾವ್ಯಗಳನ್ನು ಹಾಡ್ತಾರೆ. ಅದು ಬಹಳ ಮುಖ್ಯವಾದಂಥ ಸಂಗತಿ. ಅದರ ಜೊತೆಗೆ ಅನೇಕ ಅಂದರೆ ಕಥನ ಕಾವ್ಯಗಳು ಅಂತ ಕರಿತೀವಿ ನಾವು. 2 ಗಂಟೆ 3 ಗಂಟೆ 4 ಗಂಟೆ ಕೇಳಬಹುದಾದಂಥ ಬೇರೆ ಬೇರೆ ರಾಜರುಗಳಿಗೆ ಸಂಬಂಧಪಟ್ಟಂಥ, ಸಾಂಸ್ಕೃತಿಕ ವೀರರಿಗೆ ಸಂಬಂಧಪಟ್ಟಂಥ ಅನೇಕ ಕಥನಗಳನ್ನು ಕೂಡ ಇವರು ಆಡ್ತಾರೆ. ಸೊ ಹಾಗಾಗಿ ಇವತ್ತು ಗೊರವ ಸಂಪ್ರದಾಯದ ಕಲಾವಿದರು ಅಂದರೆ ಕೇವಲ ಗೊರವ ಕುಣಿತವನ್ನು ಮಾಡೋರಷ್ಟೇ ಅಲ್ಲ, ನಮ್ಮ ಕರ್ನಾಟಕದಲ್ಲಿ ಈ ಮಹಾಕಾವ್ಯ ಮತ್ತು ಕಥನ ಸಂಪ್ರದಾಯವನ್ನು ಅತ್ಯದ್ಭುತವಾಗಿ ಉಳಿಸ್ಕೊಂಡು ಬಂದಿರತಕ್ಕಂಥ ಬಹುಮುಖ್ಯವಾದಂಥ ಕಲಾವಿದರು ಇವರು. ಇದೇ ರೀತಿಯಲ್ಲಿ ಈಗ ನಮ್ಮ ಕರ್ನಾಟಕದಲ್ಲಿ ವೃತ್ತಿಗಾಯಕರು ಅಂತ ಕರೀತಾರೆ ಇವ್ರನ್ನ. ಅಂದರೆ ಇವರ ಕೆಲಸವೇ ಅದು ಹಾಡಿಕೊಂಡು ಮನೆ ಮನೆಗೆ ಹೋಗಿ, ಹಳ್ಳಿ ಹಳ್ಳಿಗಳಿಗೆ ಹೋಗಿ ಅವರ ದೈವದ ಕಥನವನ್ನು ಹಾಡೋದು. ಅದಕ್ಕಾಗಿ ಇವ್ರನ್ನ ವೃತ್ತಿಗಾಯಕರು, ಭಿಕ್ಷೆಯನ್ನು ಮಾಡ್ತಾ ಒಂದು ಕಾಲಕ್ಕೆ ಇವರು ಈ ಕೆಲಸವನ್ನು ಮಾಡ್ತಾಯಿದ್ರು. ಹಾಗಾಗಿ ಇವ್ರನ್ನ ವೃತ್ತಿಗಾಯಕರು ಅಂತೇಳಿ ನಮ್ಮ ಜೀಶಂ ಪರಮೇಶ್ವರನವ್ರು ಕರೆದ್ರು. ಈ ರೀತಿಯ ವೃತ್ತಿಗಾಯಕರು ಕರ್ನಾಟಕದಲ್ಲಿ ಸುಮಾರು ಒಂದು 20ರಿಂದ 25 ಬಗೆಯ ವೃತ್ತಿಗಾಯಕರಿದ್ದಾರೆ. ಅವರೆಲ್ಲರೂ ಸಾವಿರಾರು ವರ್ಷಗಳಿಂದ ನಮ್ಮ ಕನ್ನಡ ಭಾಷೆಯನ್ನು ಮೌಖಿಕ ಸಂಪ್ರದಾಯದಲ್ಲಿ ಉಳಿಸ್ಕೊಂಡು ಬಂದಂಥ ಕೀರ್ತಿಗೆ ಒಳಪಡುವಂಥವ್ರು. ಯಾಕೆಂತಂದರೆ ಇವತ್ತು ಯಾರ್ಯಾರು ಬರೆದಿದ್ದಾರೆ ಪಂಪನಿಂದ ಕುವೆಂಪುರವರೆಗೆ, ಅವರಷ್ಟೇ ಕನ್ನಡ ಭಾಷೆಯನ್ನು ಉಳಿಸ್ಕೊಂಡು ಬಂದಿರೋರು ಅಂತ ನಾವು ತಿಳ್ಕೊಂಡಿದ್ದೀವಿ. ಆದರೆ ಕನ್ನಡ ಭಾಷೆಯನ್ನು ನಿಜಾರ್ಥದಲ್ಲಿ 2000 ವರ್ಷಗಳಿಂದ ಉಳಿಸ್ಕೊಂಡು ಬಂದಿರೋರು ಯಾರಪ್ಪ ಅಂತಂದರೆ ಈ ನಮ್ಮ ಜನಪದ ಕಲಾವಿದರು. ಸೊ ಇವರು ತಮ್ಮ ಈ ಕಥನಗಳನ್ನು ಆಗಿನ ಕಾಲ, ಯಾಕೆಂದರೆ 9ನೇ ಶತಮಾನದಲ್ಲೇ ನೃಪತುಂಗ ತನ್ನ ಕವಿರಾಜ ಮಾರ್ಗದಲ್ಲಿ ಕುರಿತು ಓದದೆಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳಂತ ಹೇಳ್ತಾನೆ. ಅಂದರೆ ಓದಕ್ಕೆ ಬರೆಯಕ್ಕೆ ಬರಲ್ಲ ಅವ್ರಿಗೆ, ಆದರೆ ಕಾವ್ಯವನ್ನು ಕಟ್ಟೋದ್ರಲ್ಲಿ ನಿಷ್ಣಾತರಾಗಿದ್ರು ಅಂತ. ಆ ರೀತಿಯಲ್ಲಿ ಕಳೆದ 2000 ವರ್ಷಗಳಿಂದ ನಮ್ಮ ಕನ್ನಡ ಭಾಷೆಗೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಕೊಂಡು ಬಂದು ಇವತ್ತಿಗೂ ಕೂಡ ಆ ಸಂಪ್ರದಾಯವನ್ನು ಉಳಿಸ್ಕೊಂಡಿರ್ತಕ್ಕಂಥ ಈ ಕಲಾವಿದರು, ಆ ಸಂಪ್ರದಾಯದಲ್ಲಿ ಬಂದಂಥ ಗೊರವ ಸಂಪ್ರದಾಯದ ನಮ್ಮ ಬಸವರಾಜು ಒಬ್ಬ ಹಿರಿಯ ಕಲಾವಿದರಾಗಿ ಇವರೆಲ್ಲರನ್ನು ಸೇರಿಸ್ಕೊಂಡು ಕಥನವನ್ನು ಮಾಡ್ತಾ ಇದ್ದಾರೆ. ಇಂಥ ಒಬ್ಬ ಹಿರಿಯ ಕಲಾವಿದರನ್ನು ಇವತ್ತು ನಾವಿಲ್ಲಿ ಕರೆದು ಗೌರವಿಸುವ ಮೂಲಕ ಒಂದು ರೀತಿಯಲ್ಲಿ ಜಾನಪದ ಪರಿಷತ್ತು ತನ್ನನ್ನು ತಾನು ಗೌರವಿಸ್ಕೊಳ್ತಾ ಇದೆ. ಯಾವುದೇ ಕಲಾವಿದರನ್ನು ಕರೆದಾಗಲೂ ಅಷ್ಟೇ, ಜಾನಪದ ಪರಿಷತ್ತಿಗೆ ಏನೋ ಒಂದು ಕೀರ್ತಿ ಬರಬೇಕು ಅಂತಲ್ಲ, ಆದರೆ ನಮ್ಮ ಕಲಾವಿದರಿಗೆ ಒಂದು ಆತ್ಮವಿಶ್ವಾಸ ಬರಬೇಕು. ನಾವು ಜಾನಪದ ಲೋಕದಲ್ಲಿ ಹೋಗಿ ಹಾಡಿದ್ವಿ ಅನ್ನೋದು ಅವ್ರಿಗೊಂದು ಖುಷಿ, ಅವ್ರಿಗೆ ಆ ರೀತಿಯಲ್ಲಿ ಒಂದು ಆತ್ಮವಿಶ್ವಾಸ ಬರಬೇಕು. ಆ ರೀತಿಯ ಎಲ್ಲ ಜನಪದ ಕಲಾವಿದರು ನಮ್ಮಲ್ಲಿ ಬರಬೇಕು ಅನ್ನೋದು ನಮ್ಮ ಆಸೆ. ಅದಕ್ಕೆ ಏನೇನು ಬೇಕೋ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಯೋಚನೆ ಮಾಡ್ಬೋದು. ಸೊ ಈ ರೀತಿಯಲ್ಲಿ ಇವತ್ತು ಬಂದಿರತಕ್ಕಂಥ ಮತ್ತು ಇವತ್ತು ನಮ್ಮ ಲೋಕಸಿರಿ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದಂಥ ಬಸವರಾಜ್ ಅವರನ್ನು ಅಭಿನಂದಿಸ್ತಾ, ಮತ್ತು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲರ ಜೊತೆಗೆ ಒಡಗೂಡಿದಂಥ ಎಲ್ಲ ಈ ವೇದಿಕೆಯ ಎಲ್ಲ ಅತಿಥಿಗಳನ್ನು ನಾನು ಅಭಿನಂದಿಸ್ತಾ, ಮತ್ತು ನಮ್ಮ ಮಾಧ್ಯಮ ಮಿತ್ರರು, ನಮ್ಮ ಡಿಪ್ಲೊಮಾ ವಿದ್ಯಾರ್ಥಿಗಳು ಮತ್ತು ಅನೇಕ ಸಭಿಕರು ಇಲ್ಲಿದ್ದೀರಿ, ನಿಮಗೂ ಕೂಡ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಒಂದು ಲೋಕವನ್ನ ಇಡೀ ಜಗತ್ತಿಗೆ ಪಸರಿಸುತ್ತಾ ನೆಲಮೂಲ ಸಂಸ್ಕೃತಿಯ, ಮಾತೃ ಸಂಸ್ಕೃತಿಯ, ತಾಯಿ ಬೇರಿನ ಸಂಸ್ಕೃತಿಯನ್ನ ಜಗತ್ತಿಗೆ ಹರಡುವಂತಹ ಕೆಲಸವನ್ನ ನಾಗೇಗೌಡರ ಆದಿಯಾಗಿ ಎಲ್ಲ ಹಿಂದಿನ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಸದಸ್ಯರು ಮತ್ತು ಎಲ್ಲ ಮ್ಯಾನೇಜಿಂಗ್ ಟ್ರಸ್ಟಿಯವರು ಮತ್ತು ನಮ್ಮ ಎಲ್ಲ ಜಿಲ್ಲಾ ಘಟಕ ಮತ್ತು ನಮ್ಮೆಲ್ಲ ಸಿಬ್ಬಂದಿ ವರ್ಗ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಅವ್ರಿಗೆಲ್ಲ ಎಚ್.ಎಲ್. ನಾಗೇಗೌಡರ ಒಂದು ದಯೆ ಮತ್ತೆ ಎಲ್ಲ ಕಲಾವಿದರ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ, ಈಗ ಬಸವರಾಜ್ ಅವರು ತಮ್ಮ ಬದುಕಿನ ವಿವಿಧ ಘಟ್ಟಗಳನ್ನ, ತಮ್ಮ ಬದುಕಿನ ನೋವು ನಲಿವುಗಳನ್ನ, ಕಲೆ ಸಂಸ್ಕೃತಿಯನ್ನ ಕಲಿತಂತಹ ಮತ್ತು ಬೇರೆ ಬೇರೆ ಯುವ ಪೀಳಿಗೆಗೆ ಕಲೆಯನ್ನ ಹೇಗೆ ವರ್ಗಾಯಿಸ್ತಾ ಇದ್ದಾರೆ ಅನ್ನುವಂತಹ ವಿಚಾರಗಳನ್ನ ನಮ್ಮ ಜೊತೆಯಲ್ಲಿ ಹಂಚಿಕೊಳ್ತಾರೆ. ಅದಕ್ಕೆ ಮೊದಲು ಒಂದು ನೃತ್ಯ ಮತ್ತು ಗೀತೆಯನ್ನ ಹಾಡೋದ್ರ ಮೂಲಕ ಇವರ ಸಂವಾದ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ.
ನಮಸ್ಮರಾಣಿ ಆತ್ರೇಣಂ ಭವತಂ ಸಕಲಂ ಸಂಪದಂ ಎಂತೆಂಬ ಮಾತಿಗೆ ಕಲಿಯುಗದಲ್ಲಿ ಮಾತನಾಡುವ ದೇವರು 7 ಕೋಟಿ ಕೈಲಾರ ಲಿಂಗೇಶ್ವರನು ಅಂದರೆ ಕೈಲಾಸದಲ್ಲಿ ಪರಶಿವನು ವಿರಾಜಮಾನವಾಗಿ ಕುಳಿತಿರುವಾಗ ಜಗನ್ಮಾತೆಯಾದ ಪಾರ್ವತಿ ದೇವಿ ಪರಶಿವನ ಎಡಭಾಗದ ಗೋಡೆ ಮೇಲೆ ಕುಳಿತುಕೊಂಡು ಪರಮೇಶ್ವರನಿಗೆ ಒಂದು ಪ್ರಶ್ನೆಯನ್ನು ಮಾಡುತ್ತಾಳೆ. ಆಗ ಪರಶಿವನು ದೇವಿ ಕೇಳುವಂತಳ ಎಂದೇಳಲು, ಸ್ವಾಮಿ ನೀವು ಭೂಲೋಕದಲ್ಲಿ ಹುಟ್ಟಿ ಪಾಪ ಪುಣ್ಯ ಕಳೆಯುವಂತಹ ಕ್ಷೇತ್ರ ನಿಮಗೆ ಪರಮ ಪವಿತ್ರ ಸುಕ್ಷೇತ್ರದ ಮಹಿಮೆಯನ್ನು ತಿಳಿಸುವಿರ ಸ್ವಾಮಿ ಎಂದೇಳಲು ದೇವಿ ಕೇಳುವಂತಳ ಕೃತ ಯುಗದಲ್ಲಿ ಮಣಿಚೂಲ ಎಂಬ ಪರ್ವತ ಮಣಿಚೂಲ ಎಂಬ ಪರ್ವತದಲ್ಲಿ ಕಪಿಲ ಮುನಿ, ಗೋಪ ಮುನಿ, ಪರಶುಮುನಿ, ಸತ್ಯಮುನಿ, ಯಾಜ್ಞಮುನಿ ಇಂಥ 7 ಸಪ್ತ ಋಷಿ ಮುನಿಗಳು ಯಜ್ಞ ಯಾಗಾದಿಗಳು ಮಾಡುತ್ತಿರಲು ತುಂಗಾಭದ್ರ ನದಿಯ ತಡದ ಪಕ್ಕದಲ್ಲಿ ಸುವಾಸನೆ ಬರುವಂತಹ ಶ್ರೀಗಂಧದ ಹಾರ, ಮಲ್ಲಿಗೆ, ತುಂಡು ಮಲ್ಲಿಗೆ, ನಾಗಮಲ್ಲಿಗೆ, ಜಾಜ ಸಂಪಿಗೆ, ರುದ್ರಾಕ್ಷಿ, ಭದ್ರಾಕ್ಷಿ ಇಂತಂಬವು ನನಗೆ ಅತ್ಯಂತ ಪ್ರಿಯವಾದ ಕ್ಷೇತ್ರ ಸುಕ್ಷೇತ್ರ ಮೈಲಾರ ಎಂಬುದಾಗಿ ನುಡಿಯುತ್ತಿರಲು ವಿಶೇಷ ಅವರ ಉಡುಪುಗಳನ್ನ ಹೇಳುವಂಥದ್ದು. ಮೈಲಾರಲಿಂಗನ ಕಾವ್ಯದ ಜೊತೆಗೆ ಕುಣಿತ ಮತ್ತೆ ಉಡುಪುಗಳನ್ನ ಹೇಳ್ತಾ ಕಥನ ಕಾವ್ಯಗಳನ್ನ ಮುಂದುವರಿಸ್ತಾ ಹೋಗುವಂಥದ್ದು. ಅರಳು ಮಲ್ಲಿಗೆ ಇವರ ಮೂಲ ಕಟ್ಟೆಮನೆಗಳಲ್ಲಿ ಬೇರೆ ಬೇರೆ ಕಟ್ಟೆಮನೆಗಳು ಅವರೆಲ್ಲ ಪರಿಚಯ ಮಾಡಿಕೊಡ್ತಾರೆ. ಅರಳು ಮಲ್ಲಿಗೆ ದೊಡ್ಡಬಳ್ಳಾಪುರ ತಾಲೂಕಿನ ಒಂದು ಹಳ್ಳಿ. ಅವರ ಪರಂಪರೆ ಅಲ್ಲಿಂದ ಹರಡಿದೆ. ಈಗ ಎಷ್ಟು ಕಟ್ಟೆಮನೆ ಇದೆ, ಏನಿದೆ, ಮತ್ತೆ ನಿಮ್ಮ ಸಂಪ್ರದಾಯದ ಬಗ್ಗೆ ಪೂರ್ಣ ಮಾಹಿತಿ ನಮ್ಮ ಸಭಿಕರಿಗೆ ಮತ್ತು ಜಾನಪದ ಕಲಾಸಕ್ತರಿಗೆ ಮತ್ತು ನಮ್ಮ ಎಲ್ಲ ಜಾನಪದ ವಿದ್ಯಾರ್ಥಿಗಳು ತಿಳಿಸ್ಬೇಕು. ಹಿಂದೆ ನಮ್ಮ ತಾತ ಮುತ್ತಾತಿಂದ
ಬಂದಿರ್ತಕ್ಕಂಥ ಕಲಾವಿದ ಇದು. ನಾವು ಜಗಚಂದ್ರ ನೆಲಮಂಗಲ ತಾಲೂಕು ಜಗಚಂದ್ರ ಕಟ್ಟೆಮನೆ ಮೈಲಾರಲಿಂಗೇಶ್ವರ ಕಟ್ಟೆಮನೆಯವರು, ಒಂದು 3 ಜನ ಮಲ್ಲೇಶ್ ಅವರು, ನಾರಾಯಣ ಸ್ವಾಮಿ ಅವರು, ಇವರು ಅಳ್ಮಳಿಗೆ ಕಟ್ಟೆಮನೆ ದೇವರಿಂದ ಬಂದಿರ್ತಕ್ಕಂಥವರು. ಇಲ್ಲೇ ಅಲ್ಲಲ್ಲೇ ಒಂದೊಂದು ಕಟ್ಟೆಮನೆ ಮಾಡ್ಕೊಂಡಿದ್ದೀವಿ. ವರ್ಷ ಶಿವರಾತ್ರಿಗೆ ನಾವು ಅಲ್ಲಿ ಹಬ್ಬ ಆಚರಣೆಗಳೆಲ್ಲ ಹೋಗಿ ಮಾಡ್ತೀವಿ. ಹುಣ್ಣಿಮೆ ಒಳಗೆ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ, ಭಜನೆ ಮಾಡ್ತೀವಿ, ಕಟ್ಟೆ ಮಾಡ್ತೀವಿ, ಎಲ್ಲ ರೀತಿಯೂ ನೆಟ್ಕೊಡ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ಈ ಕಲಾ ಪರಂಪರೆಯನ್ನು ಉಳಿಸ್ಕೊಂಡಿದ್ದೀರಿ? ನಿಮ್ಮ ತಾತ ಮುತ್ತಾತನ ಕಾಲದಿಂದ ಬಂದಿದ್ದೀವಿ. ತಾತ ಮುತ್ತಾತರ ಕಾಲದಿಂದ ಬಂದಿದೆ. ವಿಶೇಷ ಏನು ಅಂತಂದ್ರೆ, ನಾವು ಗಮನಿಸಿದಂಗೆ ಬೆಂಗಳೂರು ನಗರ ನಿಮ್ಮ ಊರನ್ನ ಆವರಿಸ್ಕೊಂಡಿದೆ. ಬೆಂಗಳೂರು ನಗರದಲ್ಲೂ ನಿಮ್ಮ ಏನು ಪರಂಪರೆಯ ಬಟ್ಟೆ ಏನಿದೆ ಅದು ಮಾಸ್ತಾ ಇದೆ, ಕಲೆನೂ ಮಾಸ್ತಾ ಇದೆ. ನಗರದಲ್ಲಿ ಸೇರ್ಕೊಂಡಿದ್ದಾರೆ. ನಗರದ ಮಧ್ಯ ಅವರು ನಮ್ಮ ತಾತರಿಂದ ಬಂದಂತ ಬಳುವಳಿ ಆಸ್ತಿ ಎಲ್ಲ ಮಾರ್ಕೊಂಡಿದ್ದಾರೆ. ಏನೂ ಇಲ್ಲ ಪಾಪ ಅವ್ರಿಗೆ. ಒಂದೊಂದು ಚಿಕ್ಕ ಮನೆ ಕಟ್ಕೊಂಡಿದ್ದಾರೆ ಅಂತ ಹೇಳಿ ಮಾಹಿತಿ ಹೇಳಿದ್ರು. ನಿಮ್ಮ ಈ ಬಟ್ಟೆ ಇದೆಯಲ್ಲ, ಈ ಬಟ್ಟೆಗೆ ಸಂಬಂಧಪಟ್ಟಂತೆ ಮತ್ತೆ ಕೆಲವು ಎಲ್ಲ ನಿಮ್ಮ ಅಲಂಕಾರಿಕ ವಸ್ತುಗಳೆಲ್ಲ ಮಾಯ ಆಗಿವೆ, ಎಲ್ಲ ಪೂರ್ಣ ಪ್ರಮಾಣದಲ್ಲಿ ಇಲ್ಲ. ಟೈಲರ್ಗಳಿಲ್ಲ ಅಂತ ಹೇಳ್ತಾರೆ. ಮಾತಾಡಿ, ಅದರ ವಿಚಾರ ಮಾತಾಡಿ. ಟೈಲರ್ಗಳಿಲ್ಲ, ಕಲೆ ಇರೋರು ತುಂಬ ಜನ ಇವಾಗೆಲ್ಲ ಮರ್ತೋಗ್ತಾ ಇದ್ದಾರೆ. ಇವಾಗಲೂ ಮಕ್ಕಳುಗಳು ಕಲಿಯೋದೇ ಕಷ್ಟ ಆಗಿದೆ. ಹೀಗೆ ಶಾಲೆ ಕಾಲೇಜುಗಳಲ್ಲಿ ಹೋಗಿ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಅದರಲ್ಲಿ ಅಪರೂಪ ಟ್ರೈನಿಂಗ್ ತಗೊಳ್ಳೋದನ್ನು ಇವಾಗ ಹೀಗೆ ಏನು ಮಾಡೋಕ್ಕಾಗೋದಿಲ್ಲ, ಎಲ್ಲ ಕಲೆ ಮರ್ತೋಗ್ತಾ ಇದೆ. ಯಾರು ನಿಮ್ಮಂಥವ್ರು ಸ್ವಲ್ಪ ಅದನ್ನು ನೆನೆಸ್ಕೊಂಡು ಹೋಗ್ತಾ ಇದ್ದೀರಾ, ಅದಕ್ಕೆ ನಾವು ಸಂತೋಷ ಪಡಬೇಕು. ಬರ್ಲಿ ಜೋರಾಜ್ ತೆಪ್ಪಾಳೆ ಅವರು ಕಲೆಯನ್ನ ನಾವು ಕರ್ನಾಟಕ ಜಾನಪದ ಪರಿಷತ್ತು ವಿಶೇಷವಾಗಿ ಅಧ್ಯಕ್ಷರು ಬೆಂಗಳೂರಲ್ಲಿ ಈ ತರದ ಕಲೆ ಇದೆ, ಕರೀರಿ ಅವ್ರನ್ನೇ ಈ ಸಲ ಲೋಕಸಿರಿ ಕಾರ್ಯಕ್ರಮಕ್ಕೆ ಅಂತ ಹೇಳಿ ನಿಮ್ಮನ್ನ ಗೌರವಿಸಿದ್ದೀವಿ. ಪರಿಷತ್ತಿಗೆ ನಾವು ಮತ್ತೆ ನಿಮ್ಮ ತಂಡದವರಿಗೆ ವಿಶೇಷವಾಗಿ ನಾವು ಗೌರವವನ್ನು ಸಲ್ಲಿಸಬೇಕು. ಎಲ್ಲ ಬೇರೆ ಬೇರೆ ಉದ್ಯೋಗಗಳನ್ನು ಮಾಡ್ತಾ ಇದ್ದಾರೆ ಅವರು. ಬೇರೆ ಬೇರೆ ಉದ್ಯೋಗದ ಜೊತೆಗೆ ಕಲೆಯನ್ನು ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಬಸವರಾಜು, ಮಲ್ಲೇಶ್ ಅವರು ವಿಶೇಷವಾಗಿ ಆಸಕ್ತಿಯನ್ನು ವಹಿಸಿಕೊಂಡಿದ್ದಾರೆ. ಮಲ್ಲೇಶ್ ಅವರು, ಲಕ್ಷ್ಮೀನಾರಾಯಣ ಅವರು, ಹಾಗೆ ಉಮೇಶ್ ಮತ್ತು ಕುಮಾರ್ ಅವರು, ಇವರೆಲ್ಲ ಅವರ ಪರಂಪರೆಯ ಬೇರೆ ಬೇರೆ ಬೇರುಗಳು ಬೇರೆ ಬೇರೆ ಊರುಗಳಲ್ಲಿ ಸೇರ್ಕೊಂಡಿದ್ದಾರೆ. ಕಾರ್ಯಕ್ರಮಗಳಾದಾಗ ವಿಶೇಷವಾಗಿ ಅವರ ಗೃಹ ಪ್ರವೇಶಗಳು ಮತ್ತೆ ಮನೆಯ ಸಂಪ್ರದಾಯಗಳು ಮತ್ತೆ ಹಬ್ಬದ ಆಚರಣೆಗಳು, ಜಾತ್ರೆಗಳು, ಅಷ್ಟು ಬಿಟ್ರೆ ಸರ್ಕಾರದ ಕಾರ್ಯಕ್ರಮಗಳು ಸಿಗ್ತಾ ಇದೆಯಾ ಏನು? ಅದೆಲ್ಲ ಡೌಟ್. ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಈಗಿನ ಪದ್ಧತಿ ಎಲ್ಲಾಗಿದೆ ಅಂದರೆ, ಇವಾಗ ಬೆಂಗಳೂರು ನಗರ ಜಿಲ್ಲೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಬರುವರಿದ್ದಾರೆ ಅನ್ನೋದೇ ಕಷ್ಟಕರ ಸಂಗತಿಯಾಗಿದೆ. ಎಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ನಾವು ಎಷ್ಟೋ ಸರಿ ಪ್ರತಿ ಉತ್ಸವ ಆಗಿರ್ಬೋದು, ಜಯಂತಿ ಆಗಿರ್ಬೋದು, ಅರ್ಜಿ ಕೊಡ್ತಾ ಇರ್ತೀವಿ. ಹಂಪಿ ಉತ್ಸವ ಆಗಿರ್ಬೋದು, ಹಂಪಿ ಉತ್ಸವ ಸ್ಟಾರ್ಟ್ ಆಗುತ್ತೆ, ಅದಾಗಿರ್ಬೋದು, ಕಿತ್ತೂರಾಣಿ ಜಯಂತಿ ಆಗಿರ್ಬೋದು, ಪ್ರತಿಯೊಂದು ಉತ್ಸವಕ್ಕೂ ಜಿಲ್ಲಕ್ಕೆ ಅರ್ಜಿ ಕೊಟ್ಟರೆ ಅರ್ಜಿ ನೋಡ್ತಾರೆ, ಪರಿಗಣಿಸಲ್ಲ. ಕೊಟ್ಟಿದ್ದೇ ಕಲಾವಿದರು ಕೊಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ನನ್ನ ಪ್ರಕಾರ ಗೊತ್ತಿರೋದು ಈ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆಯಲ್ಲಿ ಅತಿ ಕಲಾವಿದರಿದ್ದಾರೆ. ಆದ್ರೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಸುಮಾರು 150 ಜನ ಗುರುವರಿದ್ದೀವಿ ನಾವು, ಗ್ರಾಮಾಂತರ ಬೆಂಗಳೂರಲ್ಲಿ ಸೇರಿ. ಆದ್ರೂ ಎಲ್ಲರೂ ಈ ವೃತ್ತಿ ಧರ್ಮ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆಂದ್ರೆ ಅವ್ರ ಜೀವನ ನಡಿಬೇಕು, ಇದೇ ಜೀವನ ನಡೆಸೋಕ್ಕಾಗ್ತಾ ಇಲ್ಲ. ನಾವು ಹಂಗಾಗಿ ಇದನ್ನ ಕಟ್ಕೊಂಡು ಬೆಳೆಸ್ಕೊಂಡು ಪ್ರತಿ ತಿಂಗಳು ಹುಣ್ಣಿಮೆಗಳಲ್ಲಿ, ಪ್ರತಿ ದಿವಸ ಹುಣ್ಣಿಮೆ ಬಂತು ಅಂದ್ರೆ ತಿಂಗಳಲ್ಲಿ ನಮ್ಮ ಯುವ ಪೀಳಿಗೆ ಸೇರಿಸ್ಕೊಂಡು ಕಾಲೇಜು ಮಟ್ಟಗಳಲ್ಲಾಗಿರ್ಬೋದು ಈ ಥರ ಕಥಾ ಪ್ರಸಂಗ ಮಾಡ್ಕೊಂಡು ಯುವಜನ ಮೇಳ, ಯುವಜನೋತ್ಸವ ಆಗಿರ್ಬೋದು, ಗುರು ಶಿಷ್ಯ ಪರಂಪರೆ ಆಗಿರ್ಬೋದು, ಈ ಮಟ್ಟದಲ್ಲಿ ಸುಮಾರು 80ಕ್ಕೂ ಹೆಚ್ಚು ತರಬೇತಿ ನೀಡಿದ್ದೇವೆ ಗುರುಕುಂಠದಲ್ಲಿ. ಇದೇ ಇದರಲ್ಲಿ ನಮ್ಮ ಗುರು ಬಸವರಾಜ್ ಸರ್ ಇದ್ದಾಗ ಅಷ್ಟು ಇಲ್ಲಿ ಬಂದು ತಿಮ್ಮೇಗೌಡ ಸಾಹೇಬ್ರು ಇದ್ದಾಗೂ ಬಂದು ಇಲ್ಲಿ ತರಬೇತಿ ಕೊಟ್ಟಾಗಿದ್ದೀವಿ ಜನಪದ ಕಲೆಯಲ್ಲಿ. ಹಂಗಾಗಿ ಇವಾಗ ಹೆಚ್ಚು ಪ್ರಚಲಿತ ಆಗ್ತಿದೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಇದ್ದಾರೆ ಅಂತ ಗುರುತಿಸಿ ನಮ್ಮ ಇಲಾಖೆಗಳಲ್ಲಿ ಪರವಾಗಿಲ್ಲ. ಆದರೂ ನಿಮ್ಮಂಥ ಕರ್ನಾಟಕ ಜನಪದ ಪರಿಷತ್ತಲ್ಲಿ ತಿಮ್ಮೇಗೌಡ ಸಾಹೇಬ್ರಾಗಿದ್ದು ಬಹಳ ಹೆಚ್ಚುಮೆಚ್ಚಾಗಿ ನಮ್ಗೆ ಕರೆಸಿ ಕಾರ್ಯಕ್ರಮ ಕೊಡ್ತಾ ಇರ್ತಾರೆ. ಇದೇ ತರ ಹೆಚ್ಚು ಕಲಾವಿದರು ಪ್ರೋತ್ಸಾಹ ನೀಡಲಿ ಅಂದ್ಬಿಟ್ಟು ನಾವು ಹೆಮ್ಮೆಯಿಂದ ಕೇಳ್ಕೊಂತ ಇದೀವಿ. ಧನ್ಯವಾದ. ಈಗ ತಿಮ್ಮೇಗೌಡರು ಸಾರು ಇಲ್ಲ, ಬೋರ್ಲಿಂಗೆ ಸರ್ ಇದ್ದಾರೆ, ಹಾಗಾಗಿ ಆದಿತ್ಯ ಸರ್ ಇದ್ದಾರೆ, ನಾಗೇಗೌಡರು ಮೊಮ್ಮಗ ಇದ್ದಾರೆ, ಅವರು ನಿಮಗೆ ಪ್ರೋತ್ಸಾಹ ಕೊಡ್ತಾರೆ. ಇನ್ನೊಂದು ಜೋರಾದ ಚಪ್ಪಾಳೆಯೊಂದಿಗೆ ಇವ್ರಿಗೆ ಅಭಿನಂದಿಸಬೇಕು. ಯಾಕೆ ಅಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಬಂಗಾರದ ಪಂಜರ ಚಲನಚಿತ್ರದಲ್ಲಿ ಇವರ ತಾತಂದಿರು ನೃತ್ಯ ಮಾಡಿದ್ದಾರೆ ಅನ್ನೋಂಥದ್ದು ವಿಶೇಷ. ಇದು ಹೇಳಿ, ನೀವು ಹೇಳಿ. 1972ರಲ್ಲಿ ಬಂಗಾರದ ಪಂಜರ, ಅದರಲ್ಲಿ ನಮ್ಮ ಅಳಿಮಳಿಗೆ ಕಟ್ಟೆ ಮನೆಯಲ್ಲಿ 10 ಜನ ಗುರುರು ಸೇರಿದ್ದಾರೆ. ಅಂದ್ರೆ ಕೊರಟಗೆರೆ ಭಾಗದಲ್ಲಿ
ಹೊರಟಕೆರೆ ತಾಲೂಕಲ್ಲಿ ಸುಮಾರು 15 ಜನ ಗುರುವರಿದ್ದಾರೆ. ನಮ್ಮ ತಾತಂದ್ರೆ ಇವರು ಗಣಾಚಾರಿ ಸಿದ್ದಪ್ಪ ಅವರು, ಅವ್ರ ತಾತ, ನಮ್ಮ ತಾತ ಮರ್ಚನ್ನಪ್ಪ, ಇವ್ರ ತಾತ ಮುದ್ದನವರು, ಮಾಳಪ್ಪ ಅವರು, ಅವ್ರ ತಾತ ಚೀನಪ್ಪ ಅವರು. ಸುಮಾರು ನಮ್ಮ ಅಲ್ಮೇಗೆ ತಂಡದಲ್ಲಿ 15 ಜನ ಗುರುವರು ಸೇರ್ಕೊಂಡು ನಮ್ಮ ಬಂಗಾರದ ಪಂಜರದ ಯಶಸ್ವಿಯಾಗಿ ಗರುಡು ಕುಣಿತ ಮಾಡೋರು ನಮ್ಗೆ ಹೆಮ್ಮೆ. ಅದರಿಂದ ನಾವು ಆ ಪರಂಪರೆ ಉಳಿಸ್ಬೇಕು, ನಮ್ಮ ತಾತ ಹೆಸರು ಬೆಳೆಸ್ಬೇಕು ಅಂದ್ಬಿಟ್ಟು ಈಗಿನ ಪೀಳಿಗೆಗೆ ನಾವು ಉಳಿಸ್ಕೊಂಡು ಬರ್ತಾ ಇದೀವಿ. ಹೆಚ್ಚು ನಮ್ಗೆ ಇದೇ ತರ ಪ್ರೋತ್ಸಾಹ ಸಿಗ್ತದೆ. ಇನ್ನೂ ಹೆಚ್ಚು ಈ ಕಲೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತೀವಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಧನ್ಯವಾದಗಳು. ನಿಮ್ಮ ಕಲೆ ಹಾಗೆ ಮುಂದುವರಿಯಲಿ. ಈಗ ಮತ್ತೊಂದು ನೃತ್ಯ ಗೀತೆಯನ್ನ ಹಾಡ್ತಾ ಮತ್ತೆ ನಿಮ್ಮ ಸಂವಾದವನ್ನ ಮುನ್ನಡೆಸೋಣ. ಏನ್ ಅರ್ಥ ಹೇಳ್ಬೇಕಲ್ಲ ಅದು ನೀವೇನು ಮೈಲಾರಲಿಂಗ ಕುರುಬರವಾರ ಅಂದರೆ ಯಜ್ಞಮಲ್ಲಗೊಂಡು ಕೋಟೆಯಿಂದ ತುಪ್ಪದ ಮಳಮ್ಮ ಅಂತೇಳಿ ಕುರುಬರವಾರನ ತರಬೇಕಾದ್ರೆ ಅವಾಗ ಒಂದು ಶಾಪ್ ಹಾಕಿರ್ತಾಳೆ. ಯಾರು? ಗಂಗಮಳಮ್ಮ ಶಾಪ್ ಹಾಕಿರ್ತಕ್ಕಂಥ ಶಾಪನ ನಾರಿ ಕುರುಬರವಾರ ತುರುಬಲಿಗಾಗಲಿ ಕುರುಬಲಿಗಾಗಲಿ ಈ ಹಾಳಾಗೋಗಿರ್ತಕ್ಕಂಥ ಶಾಪ ಬಾಳೆ ಅಂದರೆ ಅವಾಗ ಈ ಬಾಳೆ ಮರಕ್ಕೊಂದು ಒಂದು ಗೊನೆಗೆ 9 ಹೊಡೆದಂತೆ, ಅದು ಗೊನೆ 1, 2, 3 ಹೊಡೆದಂತೆ. ಈ ತುಪ್ಪದ ಮಳಮ್ಮ ತರಬೇಕಾದ್ರೆ ಅವಾಗ ಮೈಲಾರದಲ್ಲಿ ಇರ್ತಕ್ಕಂಥ ತುರ್ನೊಳಗೆ ತಗೊಂಬಂದ ಮೈಲಾರಲಿಂಗ ತುಪ್ಪದ ಮಳಮ್ಮ ಮನೆಯದೆಲ್ಲ ಬೆಳ್ಕೊಡಿತ್ತು. ಅವಾಗ ಗಂಗಮಳಮ್ಮನಿಗೆ ಗೊತ್ತಾಯಿತು. ಗಂಗಮಳಮ್ಮ ಅಂದರೆ ಪಾರ್ವತಿ ಗೊತ್ತಾಯಿತು. ಅವಾಗ ಶಾಪ ಕೊಡ್ತಾಳೆ. ಯಾರು? ಗಂಗಮಳಮ್ಮ ಮೈಲಾರಲಿಂಗನಿಗೆ ಶಾಪ ಕೊಡ್ತಾಳೆ. ಆ ಶಾಪ ಕೊಟ್ಟಿರ್ತಕ್ಕಂಥ ಬಾಳೆ ಹಾಳಾಗೋಗ್ಲಿ ಅಂತ ಶ್ರೀಗಂಗೆ ಕೊಟ್ಟ ಶಾಪ ತುರುಬಿನೊಳಗಿರುವಂತ ಕುರುಬರ ಬಾಲ್ಯ ತುರುಬಿಗಾಗಲಿ ಅಂತ ಮೈಲಾರಲಿಂಗ ಟ್ರಾನ್ಸ್ಫರ್ ಮಾಡ್ತಾರೆ. ಅದು ಕುರುಬರ ಬಾಲ್ಯ ತರಬೇಕಾದ್ರೆ ಹಾಳಾಗೋಗಲಿ ಅಂತ ಶಾಪ ಕೊಡ್ತಾಳೆ.
ಅವಾಗ ಗಂಗಮಾಳಮ್ಮ ಕೊಡ್ತಕ್ಕಂಥ ಶಾಪ ನಾಡಿ ಕುರುಬರಿಗಾಗ್ಲಿ ನಾಳೆ ಹೋದ ಬಾಳೆ ಸುಳ್ಳು ರಾಜ್ಯ ಆಳಲಿ ಬಾಳೆ ಬಂದ್ ಮಾತು ಬಾಳೆ ಮರ್ಕೊಂಡ್ ಗೊನೆ ಅಂತ ಶಾಪ ಕೊಡ್ತಾನೆ ಮೈಲಾರಲಿಂಗ. ಹೌದು. ಅದನ್ನ ಕುರುಬರಮ್ಮ ತರಬೇಕಾದ್ರೆ ಅವಾಗ 7 ಮರದ ಬೋಳಿಸಿ ಹರಿಯಾಣ ಹೊಲದಲ್ಲಿ ತೇಲ್ಸಿ ಮುಳುಗಿಸಿ ತುಪ್ಪದ ಮಾಳಮ್ಮನ್ನ ಮೈಲಾರಲಿಂಗ ತರ್ಬೇಕಾದ್ರೆ ದೀಕ್ಷೆ ಮಾಡ್ಬೇಕು ಅಂತೇಳಿ ಶುದ್ಧಿಗೊಳಿಸ್ತಾನೆ, ತೋರಿಸಿ ಕರ್ಕೊಂಡ್ಬರ್ತಾನೆ. ಅದು ಹೇಳ್ಬೇಕಾದ್ರೆ ಸ್ವಾಮಿ ಅದು ಒಂದೊಂದು ಹೇಳೋದಕ್ಕಾಗೋದಿಲ್ಲ, ಒಂದು ನೈಟ್ ಫುಲ್ ಕತೆ ಬರ್ತದೆ. ಕಡೆಯಿಂದ ಹೇಳ್ಬೇಕಂದ್ರೆ ಅರ್ಥ ಕರೆಕ್ಟಾಗಿ ಗೊತ್ತಾಗ್ತದೆ. ಮತ್ತೆ ನಿಮ್ಮ ಏನು ವೇಷಭೂಷಣಗಳು ಇದೆಯಲ್ಲ, ಆ ವೇಷಭೂಷಣಗಳು ನಮ್ಮ ಡಿಪ್ಲೊಮಾ ವಿದ್ಯಾರ್ಥಿಗಳಿದ್ದಾರೆ, ಅವರೆಲ್ಲ ಏನೇನು ಯಾವ್ಯಾವ ವೇಷಭೂಷಣಗಳು, ಏನೇನು ಮೊದ್ಲೇನಾಗ್ತಾ ಇದ್ರಿ, ಏನೇನು ಕಳೆದೋಗಿದೆ ಈಗ, ಅವೆಲ್ಲ ವಿಚಾರಗಳನ್ನ ಹೇಳ್ಬೇಕು. ನೀಟಾಗಿ ಮಾತಾಡೋದು ಮಾತಾಡಿ. ಇದೇನಾಗಿದೆ, ಗವೆ ಸಿಗಲ್ಲ. ಒಂದ್ ಸಮಯದಾಗ ಹೋಗಿ ನಾವು ಗಂದಗಿ ಅಂಗಡಿಯಲ್ಲಿ ಗವೆ ಕೇಳಿದಾಗ ಗವೆಲಿ ಡ್ರಗ್ಸ್ ಬತ್ತಾದೆ, ನಾವು ಗವೆ ಮಾರಂಗಿಲ್ಲ, ಸ್ಟ್ರೈಕ್ ಮಾಡ್ಯವ್ರೆ ಸರ್ಕಾರ ಅಂತೇಳಿ ಒಂದ್ ಸ್ವಲ್ಪ ದಿವಸ ಗವೆ ಸಿಕ್ಕಿರ್ಲಿಲ್ಲ ನಮ್ಗೆ. ಗವೆ ಅಂದ್ರೆ ಗವೆ ಕವಡೆ ಕವಡೆ ಇದ್ರ ಮೇಲೆ ಹಾಕ್ಯಾರ ಅಂತ ಕವಡೆನ ನಾವು ಗವೆ ಅಂತೀರಿ, ಒಂದ್ ಭಾಷೆ ಕವಡೆನು ಅಂತಾರೆ. ಸಿಕ್ಕಿರ್ಲಿಲ್ಲ. ಆಮೇಲೆ ಮತ್ತೆ ಸಿಗಕ್ ಶುರುವಾಯ್ತು. ನಾವು ತಲೆ ಮೇಲೆ ಇಡೋ ಅಂತ ಕರಡಿ ಜುಂಜು, ಅದನ್ನ ನಾವು ಹೆಚ್ಚಿನ ಪ್ರೀತಿಯಿಂದ ಮನೇಲಿ ಇಟ್ಕೊಂಡು ಪೂಜಿಸ್ತೀವಿ, ಆರಾಧಿಸ್ತೀವಿ. ಅದನ್ನ ಇಡೀ ನಮ್ಮ ತಾತ ಮುತ್ತಾತಗಳ ಕಾಲದಿಂದ ಬಂದಿರೋ ಅಂಥದ್ದೇ ಅದೇ. ಇವತ್ತು ಅದನ್ನ ಇಟ್ಕೊಂಡು ಜಾತ್ರೆ ಸಮಾರಂಭಗಳ ಭಾಗವಹಿಸೋಕ್ಕೂ ಕಷ್ಟ ಆಗಿದೆ, ಅದು ಸಿಗ್ತಾ ಇಲ್ಲ, ಅದು ಕಳೆದೋಗಿದೆ. ಯಾಕೆ ಅಂತ ಹೇಳ್ಬೇಕು. ಅದೇ ಸರ್ಕಾರದ ಕಾನೂನು, ಪೊಲೀಸ್ನವ್ರ ಕಾಟ. ಕರಡಿ ನಾವು ಒಂದ್ಸಾರಿ ಸುತ್ತೂರು ಮಠದ ಕಾರ್ಯಕ್ರಮ ಕೊಡೋಕೆ ಹೋದ್ವಿ, ಮೈಸೂರು ಡಿಸ್ಟಿಕ್ ಸುತ್ತೂರು ಮಠದಾಗ ಬುದ್ಧಿಯರು ಕರೆಸಿದ್ರು, ಮಲ್ಲೇಶನ್ ನೇತೃತ್ವದಾಗ. ಒಂದ್ಸಾರಿ ಮೈಸೂರಾಗ ನಾವು ಕಾರ್ಯಕ್ರಮ ಕೊಟ್ಟಿದ್ವಿ, ಯುವಜನೋತ್ಸವ ಯುವಜನ ಮೇಳ ಏನೋ, ಅದ್ರ ಫಸ್ಟ್ ರ್ಯಾಂಕ್ ಬಂದಿದ್ವಿ. ಅದ್ರನ್ನ ನೋಡಿ ಬುದ್ಧಿಯರು ಅವ್ರ ಆಶ್ರಮದಾಗ ಕಾರ್ಯಕ್ರಮ ಕೊಟ್ಟಿದ್ರು. ಅಲ್ಲಿ ನಮ್ಮನ್ನ ಜನ ನೋಡೋದಕ್ಕಿಂತ ಹೆಚ್ಚಿಗೆ ಪೊಲೀಸ್ನವ್ರು ನೋಡಿದ್ ಜಾಸ್ತಿ. ನಮ್ಮನ್ನ ಜನ ನಮ್ಮ ಏನು ಈ ನೃತ್ಯನ ಸೌದಿದ್ಕಿನ್ನ ಜಾಸ್ತಿ ನಮ್ಮ ಕರಡಿ ಟೋಪಿನ ಕಾದಿದ್ದೇ ಜಾಸ್ತಿ ಪೊಲೀಸ್ನವರು. ಆಮೇಲೆ ಇದು ಏನದು ಬೆಟ್ಟ, ಮಹದೇಶ್ವರನ ಬೆಟ್ಟ. ಮಹದೇಶ್ವರನ ಬೆಟ್ಟದೊಳಗೆ ನಮ್ಮೊಂದು ದೇವಸ್ಥಾನದೊಳಗೆ ಬಿಡ್ಲಿಲ್ಲ. ಏನು ಅಂದ್ರೆ ಮೇಡಮ್ ಅಲ್ಲಿ ಇನ್ಸ್ಪೆಕ್ಟ್ರು, ಏನು ಅಂದ್ರೆ ಪೊಲೀಸ್ನವರು ಸುತ್ತ ನಮ್ಮಿದೆ ಜನನೇ ಇಲ್ಲ, ಬರೀ ಪೊಲೀಸ್ನವರೇ ಅವ್ರೆ. ಯಾಕೆ ಹಿಂಗಾಗೋಯ್ತಲ್ಲ ಅಂತ ಕೇಳಿದ್ರೆ ನಿಮ್ಗೆ ಒಳಗಡೆ ಪ್ರವೇಶ ಇಲ್ಲ ಅಂದ್ರು. ಅದಕ್ಕೆ ನಾವ್ ಹೇಳಿದ್ವಿ ಬೆಂಗಳೂರಿಂದ ಬಂದಿದ್ದೀವಿ, ನಮಗ್ ಗೊತ್ತಿಲ್ಲ ಇಲ್ಲಿ ಹಿಂಗೆಲ್ಲ ಮಾಡಿರೋದು. ಬೇಕು ಅಂದ್ರೆ ಒಂದ್ ರಾತ್ರಿ ಇಲ್ಲೇ ಜನಪದ ಲೋಕದ್ದು ರೂಮ್ ಅದೇ ಇದ್ದು, ಬೆಳಗ್ಗೆ ನಿಮ್ ಸಾಹೇಬ್ರನ್ನ ಕಾಣ್ತೀವಿ, ಅವಕಾಶ ಕೊಡ್ಲಿಲ್ಲ ಅಂದ್ರೆ DC ಅವ್ರ ಹತ್ರ ಹೋಗಿ ಪರ್ಮಿಷನ್ ತಗೊಂಡಾದ್ರೂ ಬರ್ತೀವಿ, ನಾವು ದೇವ್ರ ದರ್ಶನ ಮಾಡೇ ಮಾಡ್ತೀವಿ ಅಂತ ಕೇಳಿದ್ವಿ ಅವ್ರನ್ನ. ಅವಾಗ ಅವ್ರು ಮೈಕಾಗ ಹೇಳಿದ್ರು, ಮೇಡಮ್ ಅವರು 4 ಜನ PC ಗಳನ್ನ ಹಾಕಿದ್ರು ನಮ್ಮ ಜೊತೆಲಿ, ಒಂದ್ ಸುತ್ತಾಕ ಸೀದಾ ಒಳಗೋಗಿ ಆಚೆಗೆ ಬರ್ಬೇಕು. ಆ ರೂಮ್ ಆಗಿದ್ವಿ ನಾವು. ರಾತ್ರಿಗೆ ಕಡಿಮೆ ಅಂದ್ರೆ 15 ರೌಂಡ್ ಮಾಡಿ ಅವ್ರು ಮೇಡಮ್ ನಾವಿರೋ ರೂಮ್ನ. ಜಿಪ್ಪಾಗ ಹೋಗೋದು ಅಲ್ಲಸೆ, ಜಿಪ್ಪಾಗ ಬರೋದು ಅಲ್ಲಸೆ. ಇದೊಂದು ಸ್ಯಾನೆ ದೊಡ್ಡ ಹೊಡ್ತ ನಮ್ಗ ಕರಡಿ ಟೋಪಿ. ಇನ್ನೇನು ಬಟ್ಟೆ ಹೊಲಿಯಕ್ಕೆ ಟೈಲರ್ ಇಲ್ಲ, ಕಳವಾಗ್ಯವ್ರೆ. ಬಟ್ಟೆ ಹೊಲಿಸ್ಬೇಕು ಅಂದ್ರೆ ನಾವೇ ಲಾಸ್ಟ್ ಅದೇನು ಬಣ್ಣ ಬಳಿತಾರಲ್ವ ಆರ್ಟಿಸ್ಟ್ ಅವ್ರ ಹತ್ರ ಬರ್ಸಿ 4 ಸಾರಿ ಆರ್ಟಿಸ್ಟ್ ನಮ್ಮ ಕಣ್ಣಿಗೆ ಪಾಸ್ ಆದ್ಮೇಲೆ ತಗೊಂಡೋಗಿ ಕೊಟ್ಟು ಅದೇನು ಮಿಷಿನಾಗ ಹೊಲಿತಾರೆ ಬಟ್ಟೆ ಮೇಲೆ, ಅದೇನೋ ಅಂತಾರೆ ಇದೆಲ್ಲ, ಹಂಗ್ ಹೊಲ್ದ್ರು. ಆರ್ಟಿಸ್ಟ್ ಕೈ ಬರ್ಸಿ ಕೊಟ್ಮೇಲೆ ಹೊಲ್ದ್ರು ಅವರು, ಸ್ಟೋನ್ ಎಲ್ಲ ಹಾಕ್ಕೊಟ್ರು. ಶಿವಾರ ಅಲ್ಲ, ಮಿಷಿನ್ಗೆ ಏನೋ ಹೆಸರು ಅದು. ಬಟ್ಟೆ ಹೊಲಿಯ ಟೈಲರ್ ಕಳೆದೋಗ್ಯವ್ರೆ. ಎಂಬ್ರಾಯ್ಡಿಂಗ್ ಬಟ್ಟೆ ಹೊಲಿಯ ಟೈಲರ್ ಕಳೆದೋಗ್ಬಿಟ್ಟವ್ರು ನಮ್ಗ. ಒಂದು, 2ನೇದು ಕರಡಿ ಟೋಪಿ ಕಳೆದೋಗಿದೆ. 3ನೇದು ಫ್ಲೂಟ್ ಉಳಿಸಕ್ ಮೊದ್ಲು ಮಾಸ್ಟರ್ಗಳು ಇರ್ತಿದ್ರು. ಈಗ ನಮ್ಗ ಹತ್ರ ಇಲ್ಲಿ ಮಾಸ್ಟರ್ಗಳಿಲ್ಲ, ನಮ್ಮ ಮಕ್ಳಿಗೆ ಫ್ಲೂಟ್ ಉಳಿಸೋದು ಕಲ್ಸ್ಕೊಡಕ್ ಆಗಲ್ಲ. ಕೊಳಲು ಏನಂದ್ರೆ ನಾವು ನಮ್ಮ ತಾತ ಅಜ್ಜಿ ತಾತಗಳು ಕೂದದ್ ನೋಡಿ ಎಲ್ಲೋ ಒಂದ್ 2 ಟೂನ್ ಕಲ್ತ್ಕೊಂಡಿದೀವಿ, ಡ್ಯಾನ್ಸ್ ಮಾಡೋವಾಗ ಬಾರಿಸಿ ಓಂ ನಮ ಶಿವಾಯ ಅಂತ ಮನೆಗೆ ಹೊರಟೋಗ್ತೀವಿ. ಇದು ನಮ್ಮ ಸಮಸ್ಯೆ. ಈಗ ನೀವು ನಿಮ್ಮ ಮಕ್ಳಿಗೆ ಕಲಿಸ್ತಾ ಇದ್ದೀವಿ. ನಮ್ಮ ಮಕ್ಳು ಆಸಕ್ತಿ ಇರೋರು ಇವಾಗ ನಾನ್ ನೋಡ್ದಂಗ ನನ್ನ ಜನರೇಷನ್ ಆಗ ಇವತ್ತು ನನಗೆ 46ನೇ ವಯಸ್ಸು. ಒಂದು 6 ರಿಂದ 5 ಜನದಿಂದ 6 ಜನ ಡಿಪಾರ್ಟರ್ ಆಗ್ಯವ್ರೆ, ಜೊತೆಗೆ ಅವ್ರ ಕಲಿ ಆಸಕ್ತಿ ಇಲ್ಲ. ನಾವು ಆದಷ್ಟು ಪ್ರೋತ್ಸಾಹ ಮಾಡಿ ನೋಡಿದ್ದೀರಿ, ಅವರಿಂದ ಆಗಲಿಲ್ಲ. ಇನ್ನೆಲ್ಲರೂ ಸೇನೆ ಜನ ಕಲ್ತವ್ರೆ. ನಮ್ಮ ಉದ್ಯೋಗ ನಮ್ಮ ಕುಟುಂಬದಾಗ ಉಳಿತಾ ಇದೆ. ನಮ್ಮ ಕಟ್ಟೆ ಮನೆ ದೇವಸ್ಥಾನದಲ್ಲಿ, ನಮ್ಮ ಮದುವೆ ಮನೆಯಲ್ಲಿ, ನಮ್ಮ ಗೃಹ ಪ್ರವೇಶದಲ್ಲಿ ಉಳಿತಾ ಇದೆ. ಏನ್ ಶಾಸ್ತ್ರ ಸಂಪ್ರದಾಯ ನಮ್ಮ ಹಿರಿಕರು ಕಲ್ಸವ್ರೆ, ಅದೆಲ್ಲ ಕರೆಕ್ಟಾಗಿ ಮಾಡ್ಕೊಂಡ್ ಬತ್ತಿದ್ದೀರಿ. ಅದ್ರೊಳಗೆ ಅಲ್ಲಿ ಏನ್ ಕಳೆದೋಗಿಲ್ಲ. ವಾದ್ಯಗಳು ಡಮ್ಮರ್ಗ ಚರ್ಮ ಸಿಗಲ್ಲ. ಒಂದೇದು ಏನು ನಮ್ದು ಬಂಡಾರ ಸಜ್ಜೆ, ಇದು ಏನು ಇದು
ಹಾ ಅದಕ್ಕೆ ಇನ್ನೊಂದು ಹೆಸರು ಏನಾದಣ್ಣ, ಹಾ ಬಟರ್ ಸಜ್ಜಿ ಚರ್ಮ. ನಮ್ಗ ಇತ್ ಕಡೆ ಸಿಕ್ಕೋದು ಅಲ್ಲಿ ಇರ್ಲಿಲ್ಲ ಮೊದ್ಲು. ನಾವು ಸುಮಾರಾಗಿ ಮಲ್ಲೇಶ ನಾನು ಮೈಲಾರಕ್ಕೆ ಹೋದಾಗ ಅಲ್ಲೆಲ್ಲ ಅಲ್ಲೊಂದಲ್ಲೊಂದು ಸಿಕ್ಕಿದ್ವು, ತಗೊಂಬಿಟ್ವಿ. ಈಗ ಅದು ಸಿಗಲ್ಲ, ಅದು ಜಿಂಕೆ ಚರ್ಮದ್ದು, ಅದು ಸಿಗಲ್ಲ. ಇನ್ನು ಡಮರುಗ ಕಾಕ ಅಂತದ್ದು ಒಳಗೂ ಸಿಗ್ತಿಲ್ಲ, ಟೋಟಲಿ ಡಮರುಗನೇ ಸಿಗ್ತಿಲ್ಲ. ಈ ತರದ ಡಮರುಗ ಮರದಲ್ಲೆಲ್ಲ ಸಿಗ್ತವೆ. ನಾವು ಅಳ್ಳಾಡ್ಸಿದ್ರೆ ಏನ್ ನಮಗ್ ಬೇಕಾದಂತ ನಾದ ಬರಲ್ಲ, ನಮಗ್ ಬೇಕಾದಂತ ಇಂಪಾದ ನುಡಿ ಇರಲ್ಲ. ಆಮೇಲೆ ಇದು ನೂಲು ದಾರ, ಇವಾಗೆಲ್ಲ ಪ್ಲಾಸ್ಟಿಕ್ ದಾರ ಸಿಗ್ತದೆ, ಇಟ್ಕೊಳ ಕೈಯೂರಿ ಬರ್ತದೆ. ಇನ್ನೊಂದು ಜನಪದ ಲೋಕದೊಳಗ ಅದನ್ನ ಲ್ಯಾಪ್ ಮಾಡಿದ್ರು, ಪೆಲ್ಲುರೋದು. ಇಲ್ಲೇನ್ ಬೇಕು, ಮೂಲ ಬೇಕು. ಮೂಲ ಬೇಕು ಅಂದ್ರೆ ದಾರನೇ ಬೇಕು. ನಮಗ್ ತಕ್ಕನಾದ ದಾರಗಳು ಸಿಟಿ ಮಾರ್ಕೆಟ್ ಬಳೆಪೇಟೆಗೆಲ್ಲ ಹುಡುಕಿ ಪ್ಲಾಸ್ಟಿಕ್ ಸಣ್ಣ ದಾರನೇ ತಂದು ಹಾಕ್ಬಿಟ್ಟಿದೀವಿ. ಈಗೂ ಕೈ ಉರಿ ಬರ್ತದೆ. ಅದನ್ನು ಹೊಸ್ಕೊಳೋದು ನಾವು ಕಲ್ತಿಲ್ಲ. ಸಣ್ಣ ಪುಟ್ಟ ಹೊಸೆದ್ ಕಲ್ತಿದ್ದೀವಿ, ಅಂತ ದಾರ ಹೊಸೆದ್ ಕಲ್ತಿಲ್ಲ. ಇನ್ ಚರ್ಮ, ನಾವೇನು ಹುಡುಕ್ ಚರ್ಮ ಅಳು ಮುಳ್ಳು ಮೊದಲೆಲ್ಲ ಹಾಕೊಡ್ತಿದ್ರು, ಈಗಿಲ್ಲ. ಮೇಕೆ ಚರ್ಮ ಹಾಕ್ತಿವಿ. ಕಾಲ್ಗೆಜ್ಜೆ ಎಣೆ ಅಂತವ್ರು ನಮ್ ತಾತದ ಎಣಿತಿದ್ರು, ನಮ್ ತಂದೆ ಎಣಿತಿದ್ರು, ನಮ್ ದೊಡ್ಡಪ್ಪ ಎಣಿತಿದ್ರು. ಈಗ ಕಾಲ್ಗೆಜ್ಜೆ ಎಣೆಯರ್ ಕಳೆದೋಗ್ಬಿಟ್ಟವ್ರೆ. ಕೊಂಕಿಗಳಾಗಿ ಎಣಿತಾರೆ. ಅವು ನಾವು ಮಾಡೋ ಡ್ಯಾನ್ಸ್ಗೆ 2 ರಿಂದ 3 ಕಾರ್ಯಕ್ರಮಕ್ಕೆ ಗೆಜ್ಜೆನೆ ಹೊಡೆದೋಗ್ತವೆ. ಗೆಜ್ಜೆ ಎಣೆ ಅಂತವ್ರು ಇಲ್ಲ ಈಗ, ಅದು ಕಳೆದೋಗಿದೆ. ಏನ್ ಕಳೆದೋಗಿದೆ ಮೇಲೆ ಅದೇ ಬೆಂಗಳೂರಿನಲ್ಲಿ ಎಲ್ಲ ಕಳೀತಾ ಇದ್ದಾರೆ, ನಾವೆಲ್ಲ ಕಳೀತಾ ಇದ್ದೀವಿ. ಹಾಗೆ ಅವರು ಕಲೆಯನ್ನು ಜೊತೆಗೆ ಕಳ್ಕೊಂಡು ಹೋಗ್ತಾ ಇದ್ದಾರೆ. ಆಯ್ತು, ಈಗ ಮತ್ತೊಂದು ನೃತ್ಯ ಏನ್ ಕಳೆದ್ರು ಪೂಜೆಗೆ ಇದು ಮಾತ್ರ ಕಳೆದಿರ್ತದೆ. ಇದು ಎರಡು ಕಳೆಯೋದಿರ್ತದೆ. ಪೂಜೆಗಾಗಿ ಕರಡಿ ಜುಗ್ಗು ಮತ್ತು ಡಮರುಗ ಮಾತ್ರ ಇರ್ತದೆ. ನಾಗಬೆತ್ತ ಸಿಗ್ತಾ ಇಲ್ಲ ಇವತ್ತು. ಮೊದ್ಲಿಗೆ ಬಿದ್ರಲ್ಲೆಲ್ಲ ಎಲ್ಲಿ ಹುಡ್ಕೋದ್ರು ನಾಗಬೆತ್ತ ಸಿಗ್ತಿತ್ತು. ಕಳಿಬೇಕಾದ್ರು ಇವೆರಡು ಇರ್ಬೇಕು. ಹೌದು, ಒಂದು ಸೂತ್ಕ ಮನೇಲಿ ಸೂತ್ಕ ಕಳಿಬೇಕಾದ್ರು ಇಂಪಾರ್ಟೆಂಟ್ ಇವೆರಡು ಇದ್ದೇ ಇರ್ಬೇಕು. ಮನೆ ಕಾರ್ಯಕ್ರಮ ಏನ್ ಮಾಡ್ಬೇಕಾದ್ರು ನಾವು ಬಳಸ್ತೀವಿ. ನಾಗಬೆತ್ತ ನಾನು ಇಲ್ಲಿ ಪರಾಮಾಗಿ ಬಂದ 2ನೇ ಬಾರಿ ಬಂದಿದ್ದೀನಿ. ಈ ಇದ್ರೊಳಗ ಏನ್ ಜನಪದ ಲೋಕದಾಗ ಎಷ್ಟು ಬಿದ್ರವೆ ಅಷ್ಟು ಬಿದ್ರು ಓಡಾಡ್ಬಿಟ್ಟೆ ನಾನು. ಹೌದನ ಇಲ್ಲೇನೋ ಸಿಗ್ತದನೋ, ಸಾಹೇಬ್ರುಗಳಿಗೆ ಯಾರನ್ನ ರಿಕ್ವೆಸ್ಟ್ ಮಾಡಿ ತಗೊಂಡೋಗ್ಬಿಡೋಣ ಅಂತ. ನಾಗಬೆತ್ತ ಇಲ್ಲೂ ಸಿಕ್ಲಿಲ್ಲ. ನಮ್ಮ ಕೆರೆ ಒಳಗ ನಮ್ದು ಎಳ್ಮಲ್ಗೆ ಕೆರೆ ಸೇನೆ ದೊಡ್ಡ ಕೆರೆ, ನಮ್ಮ ತಾಲೂಕಿಗೆ ದೊಡ್ಡ ಕೆರೆ. ಕೆರೆ ತುಂಬಾ ಬಿದ್ರದೆ, ಒಂದೇ ಒಂದು ನಾಗಬೆತ್ತ ಇಲ್ಲ. ಏನೋ ಒಂದು 10 ವರ್ಷಕ್ಕಿಂತ ಒಂದು ನಮ್ಮವ್ರು ಯಾರ್ದು ಇತ್ಲಾಗ ಸಿಕ್ಕಿತ್ತು, ಅದ್ರನ್ನ ಯಾರು ನಮ್ಮ ಹುಡುಗರು ತಿಳುವಳಿಕೆ ಇಲ್ದವ್ರು ಕಣ್ಣೆಲ್ಲ ಕಿತ್ತಾಕ್ಬಿಟ್ರು, ಅದ್ ಮೂಲಿಗೆ ಹಾಕ್ಬಿಟ್ಟಿದೀವಿ. ನಾಗಬೆತ್ತ ಒಂದು ಸಿಕ್ತಿಲ್ಲ.
ಕಲಾವಿದರಿಗೆ ಜೋರಾದ ಚಪ್ಪಾಳೆ. ಹಾಡು ಇದೆ, ಕಥೆ ಇದೆ, ನೃತ್ಯ ಇದೆ, ಅವ್ರ ವೇಷಭೂಷಣ ಇದೆ, ಸಂಗೀತ ಇದೆ. ವಿಶೇಷವಾಗಿ ಅವ್ರಿಗೆ ಬೆಂಗಳೂರು ನಗರದಲ್ಲಿ ಆಸಕ್ತಿ ಇದೆ. ಇದು ಮೇಯ್ನ್. ಆಸಕ್ತಿ ಇಲ್ಲ ಅಂದ್ರೆ ಕಲೆ ಉಳಿಯೋದಿಲ್ಲ. ಕಲೆಯನ್ನ ಮಹಾನಗರದಲ್ಲೂ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಬಸವರಾಜು ಮತ್ತು ಅವರ ತಂಡದವರಿಗೆ ಕರ್ನಾಟಕ ಜಾನಪದ ಪರಿಷತ್ತು ವಿಶೇಷವಾಗಿ ಅವರಿಗೆ ಗೌರವಿಸಿ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಲೋಕಸ್ತೀರಿ ಗೌರವವನ್ನು ನೀಡಿರೋದಕ್ಕೆ ನಾವೆಲ್ಲ ಧನ್ಯತೆಯನ್ನು ಪಡೆದಿದ್ದೀವಿ. ನಾಗೇಗೌಡರ ಹಾದಿಯಾಗಿ ನಾವೆಲ್ಲರೂ ನಿಮ್ಗೆ ಗೌರವಿಸ್ತೀವಿ. ನೀವು ಕಲೆ ಹಾಗೆ ಪರಂಪರೆ ವಿಶೇಷವಾಗಿ 15 ನಾವು ಶಾಲಾ ಕಾಲೇಜುಗಳಲ್ಲಿ ಕಲಿಸ್ತಾ ಇದ್ದಾರೆ ಅನ್ನೋದು ವಿಶೇಷ. ಅನ್ನುವಂಥ ಒಂದು ಪದ ಬಂತು. ಸರ್, ಸೂತಕ ಕಳಿಯೋದಕ್ಕೋಸ್ಕರ ನಾವು ಸೂತಕ ಕಳೆಯೋದಕ್ಕೋಸ್ಕರವಾಗಿ ಈ ಟೋಪಿ ಮತ್ತು ಡಮರುಗವನ್ನು ಬಳಸ್ತೀವಿ ಅಂತ ಅದೇನು ಅಂತ ಹೇಳ್ಬಿಡಿ. ಅದು ಮತ್ತು ಒಂದೇನಂದ್ರೆ ಬರೀ ಹುಟ್ಟು ಸಾವಿನ ಸಂದರ್ಭದಲ್ಲಿ ಮಾತ್ರ ಸೂತಕನ ಅಥವಾ ಬೇರೆ ಬೇರೆ ಸಂದರ್ಭಗಳ ಸೂತಕಗಳು ಬರ್ತಾವ ಅನ್ನೋಂಥದ್ದು ಬೇಕಾಗಿದೆ. ಸೌಮ್ಯ, ಈ ಸಾವಿನ ಸೂತಕ್ಕೆ ಮಾತ್ರ ಒಂದು ಟೈಮು ಸೂತ ಕಡಿತೀವಲ್ವರ, ಅವಾಗ ಡಮರುಗ ಚರ್ಮ ಯೂಸ್ ಮಾಡ್ತೀವ್ರಿ. ಮತ್ತೆ ಒಂದು ತಿಂಗಳು ಆದ ನಂತರ ದೇವ್ರ ಪೂಜಿಸ್ತೀವಿ. ಮನೆಯಲ್ಲಿ ದೇವ್ರಿದೆ ನಮ್ದೆ, ಸರ್ಪಣೀಭೂತ ಅಂತೇಳಿ ಮೈಲಾರಲಿಂಗ ಮಾಡ್ತಕ್ಕಂಥ ಸರ್ಪಣೀಭೂತ. ತಿಂಗಳು ಆದ್ಮೇಲೆ ಆ ದೇವ್ರ ಪೂಜೆ ಮಾಡಿ ಫುಲ್ಲು ಸೂಕ್ತ ಕಳ್ಕೊಂತೀವಿ. ಅಲ್ಲ, ನಾಮಕರಣಗಳಲ್ಲೂ ಮಾಡ್ತೀವಿ. ಅವ್ರು 16 ದಿನದ ಶಾಸ್ತ್ರ ಕಳೆದ್ಮೇಲೆ ಗೊರವೈನ್ ಕರ್ಕೊಂಡು ಹೋಗಿ ಅವ್ರ ಮನೆ ಒಳಗ ಗೊರವೈನ್ ಶಾಸ್ತ್ರ ಮಾಡಿಸಿ ಭಂಡಾರ ಇಟ್ಟಿಸ್ಕೊಂಡು 16 ದಿನದ ನಂತರ ಸೂತಕ ಕಳಿತೀವಿ. ಆಮೇಲೆ ಏನು ಬೇರೆ ಕೂತ್ಬೇಕು ಅದ್ರದ್ದೇ ಆದ ಒಂದು ಟೈಮಿಂಗ್ಸ್ ಗಡಿ ಇರ್ತದೆ. ಆ ಗಡಿ ಕಳೆದ್ಮೇಲೆ ಗೊರವಯ್ಯ ಹೋಗಿ ಅವ್ರ ಮನೆ ಒಳಗ ಗೊರವೈನ್ ಶಾಸ್ತ್ರ ಮಾಡಿ ಪೂಜೆ ಮಾಡಿ ಅವ್ರ ಮನೇಲಿರೋಂಥವ್ರಿಗೆಲ್ಲ ಭಂಡಾರ ಹಚ್ಚಿ ಮೈಲಾರಲಿಂಗನ ತತ್ವ ಏನದೆ ಸ್ವಲ್ಪ ಮಾಡಿ ಎಲ್ಲ ಬರ್ತೀರಿ. ನಿಜ. ಅದಕ್ಕೆ ನಾನು ಹೇಳಿದ್ರು ಬೇರೆ ಬೇರೆ ಯಾವ ಸಂದರ್ಭಗಳಲ್ಲಿ ಸೂತಕ ಬರ್ತವೆ. ನಾವು ದೇವ್ರ ಪೂಜಿಸ್ತೀವ್ರಿ. ಹೆಣ್ಮಗಳು ವೃಷಾಂತಿ ಆದಾಗೂ ಬರುತ್ತೆ. ಅದ್ರೂ ಕೂಡ 16 ದಿನದ ನಂತರ ಹೋಗಿ ಅವ್ರ ಮನೆ ಸೂತಕ ಹರಿದು ಬರ್ತೀರಿ. ನಾವು ಇವಾಗಿಲ್ಲ, ಮೊದಲಿಗೆ ರೈತರಾಗಿರ್ತಕ್ಕಂಥಾಗ ಒಂದು ಹೊಸ ಇದ್ರು ಸಹ ನಾವು ದೇವ್ರ ಪೂಜಿಬಿಟ್ಟು ಅದಕ್ಕೆ ನಾವು ಊಟ ಮಾಡ್ತಾ ಇದ್ದೋ. ಸುಗ್ಗಿ ಕಾಲದಲ್ಲಿ ಕೂಡ ಅದಂದ್ರೆ ಹೊಸ ಪದಾರ್ಥ ನಾವು ಗೊತ್ತಿರಲ್ರಿ. ದೇವ್ರ ಪೂಜಿಬಿಟ್ಟು ಅದಕ್ಕೆ ನೈವೇದ್ಯ ಮಾಡಿಬಿಟ್ಟೆ ನಾವು ಊಟ ಮಾಡ್ತಾ ಇದ್ದೋ. ಧನ್ಯವಾದಗಳು ಬಸವರಾಜು ಮತ್ತು ಅವರ ಎಲ್ಲ ತಂಡದವ್ರಿಗೆ. ಶ್ರೀ ಪರಮೇಶ್ವರ ಹುಟ್ಟಿದನಯ್ಯ ಜನ ವೀರಭದ್ರ ಹಲರೇ ಹುಟ್ಟಿದ ಆರ್ಭಟಕ್ಕೆ ಡೋಲಸತ್ರ ಬಾಯಿ ಬೀಗ ವಜ್ರಾಯುಧ ಕಲಿಗೆ ಕೈ ಕತ್ತಿ ಅನಂತಗಿರಿ ಕೈಲಾಸ ಬೇಲಗಿರಿ ಪರ್ವತ ಹಾಲು ಶಿವಗಂಗೆ ವಿಜಯ Hallelujah!